ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ರೀಡಿಂಗ್ ಮಾಡಿ ನೋಡೋಣ. ಇದು ಟಾಪಿಕ್ ನಾನಾಗೆ ಚೂಸ್ ಮಾಡಿಲ್ಲ, ಇದು ಚಾನಲೈಸ್ ಆದದ್ದು ಟಾಪಿಕ್. ಓಕೆ. ಸೊ ಏಂಜಲ್ಸ್ ನಿಮಗೇನಾದರೂ ಒಂದು ಮೆಸೇಜ್ ಕೊಡ್ಬೇಕಂತಂತಂದು ಅಂದ್ಕೊಂಡಾರ. ಸೊ ನನ್ನ ಥ್ರೂ ನಿಮಗೇನಾದರೂ ಆ ಥರದ್ದು ಕ್ಲೂ ಏನಾದರೂ ಸಿಗ್ಬೋದು ಇರುವಂಥ ಕೆಲಸದೊಳಗಾಗಲಿ, ಮತ್ತು ಯಾವುದೇ ವಿಷಯದೊಳಗೆ ಜೀವನದ ಎಷ್ಟೆಲ್ಲ ಆಯಾಮ ಇರ್ತಾವೆ ಆ ಆಯಾಮದೊಳಗೆ ನಿಮಗೇನಾದರೂ ಈ ವಿಡಿಯೋ ಹೆಲ್ಪ್ ಆಗಬಹುದು. ಓಕೆ. ನಿನ್ನೆನೂ ನನಗೆ ಯಾರೋ ಅವ್ರೇನೋ ನಂಬರ್ಸ್ ನೋಡಕತ್ತಾರೆ, ಏಂಜಲ್ ನಂಬರ್ಸ್ ಅಂತಂದು ಅವ್ರು ನನಗೆ ಮೆಸೇಜ್ ಮಾಡಿದ್ರು. ನಾನು ಅದಕ್ಕೆ ಉತ್ತರನೂ ಕೊಟ್ಟಿದ್ದೆ. ನಾನು ಲಾಸ್ಟ್ ವಿಡಿಯೋದಾಗೂ ಹೇಳಿದ್ದೆ, ಈಗ ಕಳೆದ ಒಂದು ತಿಂಗಳದಿಂದ ನನಗೆ ಬರೀ ಡಬಲ್ ನಂಬರ್ಸ್ ಕಾಣ್ತಾವೆ, 0 to 9 ಎಲ್ಲ ಒಟ್ಟು. ನಾನು ಏಂಜಲ್ ಥೆರಪಿ ಏನು ಮಾಡಿಲ್ಲ. ನನಗೆ ಏಂಜಲ್ಸ್ ಬದಲಾಗಿ ನನಗೆಲ್ಲ ಗೊತ್ತು, ಆಲ್ಮೋಸ್ಟ್ ಎಲ್ಲ ಗೊತ್ತು. ಆಲ್ಮೋಸ್ಟ್ ಅಂದ್ರೆ ನನಗೆಲ್ಲನೂ ಗೊತ್ತು, ಆದರೆ ನನಗೆ ಗುರು ಯಾರೂ ಸಿಕ್ಕಿಲ್ಲ. ಅಂತಂದ್ರೆ ನಾನು ಏನು ಅದ್ರದೊಳಗೆ ಕೋರ್ಸ್ ಮಾಡಿಲ್ಲ ನಾನು. ಈಗ ಅದು ಎಷ್ಟು ಸ್ಟ್ರಾಂಗ್ ಐತಿ ಒಂದು ತಿಂಗಳದಿಂದ ಅಂತಂತಂದ್ರೆ, ನಾ ಯಾವಾಗ ಮೊಬೈಲ್ ನೋಡ್ತೇನೆ, ಮೊಬೈಲ್ ಮುಟ್ಟಿದಾಗ ಬರೀ ಡಬಲ್ ನಂಬರ್ಸನ್ನ ಇರ್ತಾವೆ ಅದ್ರೊಳಗೆ. ಒಟ್ಟು ಯಾವನ ಆಡ್ ಡಿಜಿಟ್ಸ ನೋಡಿಲ್ಲ ಅದ್ರೊಳಗೆ. ಸೊ ಇದರ ಅರ್ಥ ಏಂಜಲ್ಸ್ ಏನು ಮಾಡ್ತಿರ್ತಾರೆ ಅಂತಂತಂದ್ರೆ, ಅವ್ರು ನಮ್ಮನ್ನು ಕನೆಕ್ಟ್ ಮಾಡ್ಬೇಕಂತಂತಿರ್ತಾರೆ, ನಮ್ಮ ಜೋಡಿ ಅವ್ರು ಕನೆಕ್ಟ್ ಮಾಡ್ಬೇಕಂತಂತಿರ್ತಾರೆ. ಎಷ್ಟೋ ಸರಿ ನಾವು ಅವ್ರ ಜೋಡಿ ಕನೆಕ್ಟ್ ಮಾಡ್ಬೇಕಂತಿರ್ತೀವಿ. ನಾ ಯಾವಾಗೂ ಏಂಜಲ್ಸದ್ದು ಏನು ಹೆಲ್ಪ್ ಅದು ಕೇಳೋದು ಮಾಡೋದು ಅಂತ ಹಿಂಗೇನು ಪರ್ಟಿಕ್ಯುಲರ್ಲಿ ಅಂತಂತ ಏನಲ್ಲ, ನನಗೆ ಆ ವಿಷಯ ಎಲ್ಲನೂ ಗೊತ್ತು. ಯಾಕಂತಂದ್ರೆ ನಾನು ಇತ್ತೀಚೆಗೆ 16ಕ್ಕದು ಫ್ರೀ ಅದನ್ನು 2016 ಫ್ರೀ ಅದೇ. ಅದರ್ವೈಸ್ ನನ್ನ ಬಿಸ್ನೆಸ್ ಇತ್ತಲ್ಲ. ಸೊ ನನಗೆ ಇಂಥವು ಕೋರ್ಸಸ್ ಅದು ಎಲ್ಲ ಮಾಡಿದರೂ ಸಹಿತ, ದುಡ್ಡು ಹಾಕಿದರೂ ಸಹಿತ ಅದಕ್ಕೆ ಅದ್ರ ಮೇಲೆ ನಾನು ಪ್ರಾಕ್ಟೀಸ್ ಮಾಡುವಷ್ಟು ನನಗೆ ಟೈಮನ್ನು ಸಿಗ್ತಿರಲಿಲ್ಲ. ಸೊ ನಾವು ವಿಚಾರನ ಮಾಡಿರಲಿಲ್ಲ. ಸೊ ಆಮೇಲೆ ನಮ್ಮ ತಾಯಿ ಹೋದರು, ಆಮೇಲೆ ಏನೇನೋ ಆಯ್ತು, 2020 ಬಂತು, ಏನೆಲ್ಲ ಗದ್ದಲಾತು. ಸೊ ಅದು ಅಲ್ಲೇ ನಿಂತೆ ಆ ವಿಷಯ. ಈಗ ಏಂಜಲ್ಸ್ ಇಷ್ಟು ಸ್ಟ್ರಾಂಗ್ಲಿ ಕನೆಕ್ಟ್ ಮಾಡಕ್ಕೆ ನೋಡಕತ್ತಾರಲ್ಲ, ಈಗ ನನ್ನ ಜೋಡಿ 1 ತಿಂಗಳಾಯ್ತು. ನನಗೊಂದು 15 ದಿನ ಮೊದಲು ಗೊತ್ತಾಗಲಿಲ್ಲ ಏನಾಗತ್ತತಿ ಅಂತಂದು ಹೇಳಿ. ಆಮೇಲೆ ರಿಪೀಟೆಡ್ಲಿ ವಿಷಯ ರಿಪೀಟೆಡ್ಲಿ ಡೈಲಿನ ಆಗಾಕತ್ತೆ, ಅದು ಗಡಿ ಆಗಾಕತ್ತೆ. ಅವಾಗ ನನಗೆ ಅನ್ನಿಸ್ತು, ಐಸಾ ಕುಸ್ತು ಹೋರ ಯಾರೇನೋ ನಂಗೆ ಸಿಗ್ನಲ್ಸ್ ಕೊಡಾಕತ್ತಾರ ಅಂತಂದೇಳಿ. ಆಮೇಲೆ ನಾನು ಇವು ಮೆಡಿಟೇಷನ್ ಇರ್ತಾವಲ್ಲ, ಎಲ್ಲ ಆರ್ಕ್ ಏಂಜಲ್ಸ್ ಅನ್ರಿ, ಗಾರ್ಡಿಯನ್ ಏಂಜಲ್ಸ್ ಅನ್ರಿ, ಅಥವಾ ಇವ್ರು ಸಾದಾ ಏಂಜಲ್ಸ್ ಅನ್ರಿ, ಇವರೆಲ್ಲ ಇರ್ತಾರಲ್ಲ, ಅವರೆಲ್ಲರದು ಮೆಡಿಟೇಷನ್ಸ್ ಬರ್ತಾವೆ. ಆಮೇಲೆ ಆ ಮೆಡಿಟೇಷನ್ಸ್ ಐ ಸ್ಟಾರ್ಟೆಡ್ ಫಾಲೋವಿಂಗ್. ಈಗ ಹೆಂಗೈತಿ ಅಂತಂದ್ರೆ, ನೀವು ಎಲ್ಲ ಗುರ್ತಿದ್ರೂ ಸಹಿತ ಆ ವಿಷಯದೊಳಗೆ ನೀವು ಸಾಕಾಗುವಷ್ಟು ನಿಮಗೆ ನಾಲೆಜ್ ಇತ್ತು ಅಂತ ತಿಳ್ಕೊರಿ. ಆದರೂ ನಿಮಗೊಬ್ಬರು ನೇಮ್ ಸೇಕರೆ ಒಬ್ಬರು ಗುರು ಬೇಕಾಗ್ತಾರೆ. ಸೊ ನಾನು ಹುಡುಕಾಡಕತ್ತೇನೆ ಯಾರು ಸಿಗ್ಬೋದು ಅಂತಂದು ಹೇಳಿ, ನೋಡೋಣ ಏನಾಗ್ತೈತಿ ಅಂಥೇಳಿ. ಸೊ ನನಗಿದು ಚಾನಲೈಸ್ ಆಗಿತ್ತು, ನಾನು ಇವತ್ತು ಮಾಡಬೇಕು ಅಂತ ಅಂದ್ಕೊಂಡೆ. ಮತ್ತು ಇಲ್ಲಿ ಬಂದು ಕೂತು ಆಮೇಲೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಪ್ರೇ ಮಾಡಿ ನಾ ಅಂದೆ, ಆರ್ಕೇಂಜಲ್ ಮೈಕಲ್ ಕೇಳಿದ್ದೆ ನಾನು, ಆರ್ಕೇಂಜಲ್ ಮೈಕಲ್ ನೀವು ನನ್ನ ಆಸ್ಪಾಸ್ ಅದಿರೇನ್ರಿ, ನನಗೇನಾದರೂ ಕ್ಲೂ ಕೊಡ್ತೀರೇನ್ರಿ, ಅಥವಾ ಮತ್ತೆ ಯಾರಾದರೂ ಅದಿರೇನ್ರಿ, ಏನಾದರೂ ನನಗೊಂದು ಕ್ಲೂ ಕೊಡ್ರಿ ಅಂತಂದು ಕೇಳಿದೆ. ಅವರು ನನಗೇನು ಒಂದು 5 ನಿಮಿಷ ಆದರೂ ನನಗೇನು ಉತ್ತರ ಬರಲಿಲ್ಲ. ಅನ್ಕೊಂಡು ಐ ವಾಸ್ ಜಸ್ಟ್ ವೇಟಿಂಗ್. ಆಮೇಲೆ ಅಷ್ಟರೊಳಗೆ ನಮ್ಮಲ್ಲಿ ಕಸದ ಗಾಡಿ ಹೊಂಟಿತ್ತು ಅಂದ್ಕೊಂಡು ಮತ್ತು ಸುಮ್ಮನೆ ಅವಾಗೇನು ಸ್ಟಾರ್ಟ್ ಮಾಡೋದು ಅಂತಂದು ಹೇಳಿ ನಾನು ಸುಮ್ಮನಿದ್ದೆ. ಅಷ್ಟರೊಳಗೆ ವಿದಿನ್ ನೋ ಟೈಮ್ ಒಂದು ನೋಟಿಫಿಕೇಷನ್ ಪಾಪಪ್ ಆತಪ್ಪ. ಅದ್ರ ಜೋಡಿನ ನೋಡ್ತಾನೆ 1144 ಅಂತ ಹೇಳಿ ಬಂತು. ಇದರ ಅರ್ಥ ಆಸ್ಪಾಸ್ ಏಂಜಲ್ಸ್ ಅದಾರ ಅಂತ. ಏಂಜಲ್ಸ್ ಯಾವಾಗಿದ್ದರೂ ನಮ್ಮ ಆಸ್ಪಾಸ್ ಇರ್ತಾರೆ. ಆದರೆ ಹೆಂಗಂತಂದ್ರೆ, ನೀವಾಗಿ ಅವ್ರನ್ನ ಹೆಲ್ಪ್ ಕೇಳಾಕತ್ರಿ ಅಂದ್ರೆ ಅವ್ರು ಇನ್ನೂ ಸ್ವಲ್ಪ ಆ್ಯಕ್ಟಿವ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾ ಅದಾನಾಗತ್ತಿದ್ದೆ ಆರ್ಕೇಂಜಲ್ ಮೈಕಲ್ ಪ್ಲೀಸ್ ಬ್ಲೆಸ್ ಮೈ ವಿಡಿಯೋ ಅಂತಂದು ಹೇಳಿ. ಸೊ ಈಗಿಲ್ಲಿ ಆಸ್ಪಾಸ್ ಅದಾರ ಈಗ ಸದ್ಯ. ಓಕೆ. ಈಗ ನಾನಿಲ್ಲಿ 5 ಪೈಲ್ಸ್ ಇಟ್ಟೇನೆ. ನಿಮ್ಗೆ ಯಾವುದು ಬೇಕು ಇಂಟಿಟಿವ್ಲಿ ನೀವು ಚೂಸ್ ಮಾಡಿಕೊಡ್ರಿ. ನಾ ಈ ಏಂಜಲದ್ದು ಈ ಕಾರ್ಡ್ ತೆಗಿತೀನಿ, ಆಮೇಲೆ ಟ್ಯಾರೋ ಡೆಕ್ಲಿಂದ ಇದು ರೈಡರ್ ಆ್ಯಂಡ್ ಬೆಟ್ಟದ ಟ್ಯಾರೋ ಡೆಕ್ ಐತಲ್ಲ, ನಾ ಇದರಲ್ಲೇ ನೋಡ್ತೇನೆ. ಈಗ ಸದ್ಯ ನಿಮಗೆ ಯಾವುದಾದ್ರೂ ಒಂದು ವಿಷಯ ಇರ್ಬೋದು, ಅದರೊಳಗೆ ನಿಮಗೆ ಏನಾದರೂ ಗೈಡೆನ್ಸ್ ಬೇಕಾಗಿರ್ಬೋದು. ಸೊ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಸಿಗಾಕತ್ತೈತಿ, ಟ್ಯಾರೋದಿಂದ ಏನು ನೋಡೋಣ ಅಂತಂದ್ರೆ, ಯಾವ ವಿಷಯ ಈಗ ಸದ್ಯ ನಡೆಯಾಕತ್ತೈತಿ ನಿಮ್ಮ ಜೀವನದೊಳಗೆ ಅಂತ, ಪರ್ಟಿಕ್ಯುಲರ್ಲಿ ಯಾವ ವಿಷಯ ನಡೆಯಾಕತ್ತೈತಿ, ಅದ್ರ ಸಲುವಾಗಿ ಏನು ಗೈಡೆನ್ಸ್ ಐತಿ ಅನ್ನೋದನ್ನು ನೋಡೋಣ. ಓಕೆ. ಈಗ ಸೊ ವಿಲ್ ಟೇಕ್ 1 ನಂಬರ್. 1 ನಂಬರ್ ತಾವು ಯಾರು ಚೂಸ್ ಮಾಡ್ಕೊಂಡಿರಿ, ನಾನು ನಿಮ್ಮ ಸಲುವಾಗಿ ಬರೀ 3 ಕಾರ್ಡ್ ತೆಗಿತೇನೆ ಸಾಕು. ಇನ್ನು ಕೇಸ್ ಏನಾದರೂ ನೆಸಸರಿ ಅಂತಂತ ಅನ್ಸಿದ್ರೆ ವಿಲ್ ಗೋ ಫಾರ್ ಫೋರ್ತ್ ಒನ್ ಆರ್ ಫಿಫ್ತ್ ಒನ್. ಅದರ್ವೈಸ್ 3 ಕಾರ್ಡ್ನೊಳಗೆ ಏನಂತಂತಂದು ಎಲ್ಲ ಗೊತ್ತಾಗಿರ್ತೈತಿ, ಯಾವ ಸಿಚುವೇಶನ್ ಏನು ನಡೆದೈತಿ, ನಿಮಗೆ ಏನು ಬೇಕಾಗೈತಿ ಅಂತಂದು ಹೇಳಿ.
ವರ್ಲ್ಡ್ ಕಾರ್ಡ್ ಈಸ್ ದೇರ್, ಕಿಂಗ್ ಆಫ್ ಸೋರ್ಟ್ಸ್, ಹಿಯರ್ ಕ್ವೀನ್ ಆಫ್ ಸೋರ್ಟ್ಸ್. ಓಕೆ, ಡೆತ್ ಕಾರ್ಡ್ ಇದೇನು ತೋರಿಸುತ್ತೆ ಅಂದರೆ ಒಂದು ಟ್ರಾನ್ಸ್ಫಾರ್ಮೇಷನ್. ಓಕೆ, ಲೀಡರ್ಶಿಪ್ ಕ್ವಾಲಿಟೀಸ್ ಬಿಲ್ಡಪ್ ಆಗಾಕತ್ತವೆ ಈಗ ಸದ್ಯ. ಲೀಡರ್ಶಿಪ್ ಕ್ವಾಲಿಟೀಸ್ ನಿಮ್ಮ ಯು ಆರ್ ಹೈಲಿ ಆ್ಯಂಬಿಷಿಯಸ್. ನಿಮಗೆ ಏನಾರೇ ಅನಿಸಿರ್ಬೋದು, ನಿಮಗಂತಂತಲ್ಲ ಎಲ್ಲರಿಗೂ ಅನಿಸುತ್ತೆ ಲೈಫ್ದೊಳಗೆ ಒಂದು ರೆಕಗ್ನೈಜೇಷನ್ ಇರಬೇಕು, 4 ಮಂದಿ ನನ್ನ ನೋಡಬೇಕು, ನನಗೆ ಕೇಳಬೇಕು, ನಾನು 4 ಮಂದಿಯೊಳಗೆ ಎದ್ದು ಕಾಣಬೇಕು ಅಂತ ಎಲ್ಲರಿಗೂ ಅನ್ನಿಸ್ತಿರ್ತೈತೆ. ಅದು ನಿಮಗೂ ಅನ್ನಿಸ್ತೈತಿ. ಯಾರು ಫೈಲ್ ನಂಬರ್ 1 ಚೂಸ್ ಮಾಡ್ಕೊಂಡಿರಲ್ಲ ನೋಡಿ. ಅದು ಏನಾಗತ್ತೈತಿ ಅಂತಂತಂದರೆ ವರ್ಕ್ ಇನ್ ಪ್ರೋಗ್ರೆಸ್. ಬಟ್ ಇದ್ರೊಳಗೆ ಒಂದು ಕಮ್ಮಿ ಐತಿ. ಅದನ್ನು ನೀವು ಫಾಲೋ ಮಾಡ್ಬೇಕಷ್ಟೇ. ಅದು ಎಲ್ಲಿ ತೊಗೊಂಡೋಕೈತಿ ಅಂತಂದ್ರೆ ವರ್ಲ್ಡ್ ಕಾರ್ಡಿಗೆ ತೊಗೊಂಡೋಕೈತಿ. ಅಂತಂದ್ರೆ ವರ್ಲ್ಡ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ ಇಟ್ಸ್ ಅ ಅಲ್ಟಿಮೇಟ್ ಸಕ್ಸಸ್. ನೀವೇನಂದ್ರೆ ಎಂಜಾಯ್ ಮಾಡ್ತೀರಿ ನಿಮ್ಮ ಲೈಫ್. ಸೊ ಈ ಕರೆಂಟ್ ಪೊಸಿಷನ್ದೊಳಗೆ ನಿಮಗೆ ಏನು ಮಾಡಕ್ಕೆ ಹೇಳಾಕತ್ತಾಳು, ಟ್ಯಾರೋ ನಿಮಗೆ ಕರೆಂಟ್ ಪೊಸಿಷನ್ದೊಳಗೆ ನಿಮ್ಮ ಮನಸ್ಸಿನ ಆಳದಲ್ಲಿ ಏನು ನಡೆಯಾಕತ್ತೈತಿ ಅನ್ನೋದನ್ನು ನಾವು ಟ್ಯಾರೋ ಮೂಲಕ ನೋಡೋಣ. ನೋಡ್ರಿ, ಕಾರ್ಡ್ ಏನು ಹೇಳ್ತಾವು ಅಂತಂದ್ರೆ ನಿಮಗೆ ಬೇಕಾಗಿದ್ದು ಲಾಂಗ್ ಟರ್ಮ್ ವಿಷಯ. ಓಕೆ, ಸೊ ಅದ್ರ ಸಲುವಾಗಿ ನಿಮಗೆ ಏನು ಹೇಳಾಕತ್ತಾರ ಅಂತಂತಂದ್ರೆ ಬಿ ಪೇಷಂಟ್. ಸ್ವಲ್ಪ ಪೇಷನ್ಸ್ದಿಂದ ಕೆಲಸ ತಗೊಳ್ರಿ. ಯಾಕಂದ್ರೆ ಮನಸ್ಸಿನ ಎಲ್ಲೋ ಮೂಲೆಯಲ್ಲಿ ಒಂಥರ ಆತಂಕ ಇರ್ಬೋದು, ಭಯ ಇರ್ಬೋದು. ಅಯ್ಯೋ ಎಷ್ಟು ದಿನ ಆತಲ್ಲ, ಎಷ್ಟು ಟೈಮ್ ಅಲ್ಲ, ನಾ ಎಷ್ಟು ಇದಕ್ಕೆಲ್ಲ ಎಷ್ಟು ಇನ್ವೆಸ್ಟ್ಮೆಂಟ್ ಆಗೈತೆ ಅಂದರೆ ಎಲ್ಲ ರೀತಿಯಿಂದ ಎಷ್ಟು ಇನ್ವೆಸ್ಟ್ಮೆಂಟ್ ಆಗೈತಿ ಇದ್ರ ಸಲುವಾಗಿ ಅಂತಂದು ಹೇಳಿ ನಿಮ್ಗೆ ಅನ್ಸಾಕತ್ತಿರ್ಬೇಕು. ಬಟ್ ಈಗ ಹೆಂಗೈತಿ ಅಂದ್ರೆ ಭಾಳ ಸಮೀಪದೊಳಗನ ಹೆಂಗಂತಂದ್ರೆ ವಿಕ್ಟ್ರಿ ಐತಿ ಈಗ ಸದ್ಯ. ಆದರೆ ಹೆಂಗಂತಂದ್ರೆ ಈ ಧೃತಿಗೆಡಬೇಡಿ ಅಂತಂದಂಗೆ ಬೇಜಾರು ಮಾಡ್ಕೊಳಂಗಿಲ್ಲ, ಗಿವ್ ಅಪ್ ಮಾಡೋಂಗಿಲ್ಲ. ಓಕೆ, ನೀವು ಮಾವಿನ ಹಣ್ಣಿನ ಗಿಡ ಹಚ್ಚಿದ್ವಿ ಅಂತಂದ್ರೆ ನಾಳೆ ಮುಂಜಾನೆ ಅಂದ್ರೆ ಹಣ್ಣು ಕೊಡೋಂಗಿಲ್ಲ. ಸೊ ಅದ್ರ ಸಲುವಾಗಿ ಅಂತ ನೀವು ವೇಟ್ ಮಾಡಬೇಕಾಗೈತೆ. ಬಟ್ ವೇಟ್ ಮಾಡಿದ್ರಿ ಅಂತಂದ್ರೆ ಅದ್ರ ಫಲ ಎಷ್ಟು ಬ್ಯೂಟಿಫುಲ್ ಇರ್ತೈತಿ ಅಂತಂದು ನಿಮಗೇನು ಹೇಳೋ ಅವಶ್ಯಕತೆ ಅಂತೂ ಇಲ್ಲ. ಈಗ ಹೆಂಗೈತಿ ಅಂತಂತಂದ್ರೆ ಈಗ ಸದ್ಯ ನಿಮಗೆ ಒಂದು ಪೇಷನ್ಸ್. ಓಕೆ, ಇದನ್ನು ಪೇಷನ್ಸ್ ಹೇಳ್ತೈತಿ. ಇದು ಕೇತು ನಂಬರ್ ಒಂಥರ ಎಲ್ಲೋ ಡಿಸ್ಕನೆಕ್ಟ್ ಆದಂಗೆ ಮಾಡಾಕತ್ತೀರಿ ನೀವು. ಬಟ್ ಡೋಂಟ್ ಡೂ ದಟ್. ಕ್ವೀನ್ ಆಫ್ ಸಾರ್ಟ್ಸ್ ಏನು ಹೇಳ್ತೈತಿ ನಿಮಗಂತಂತಂದ್ರೆ ಸೀರಿಯಸ್ ಆಗ್ರಿ. ನೆಕ್ಸ್ಟ್ ಸ್ಟೆಪ್ ನಾನು ಏನು ಮಾಡಬೇಕು ಅನ್ನೋದ್ರ ಕಡೆ ನೀವು ಸೀರಿಯಸ್ ಆಗ್ರಿ. ನೀವು ಇದನ್ನೆಲ್ಲ ವಿಚಾರ ಮರ್ತು ಬಿಡ್ರಿ. ನನಗೆ ಏನು ಸಿಗಾಕತ್ತೈತಿ, ಯಾವ ಸಿಗತ್ತಿ ಅದನ್ನು ವಿಚಾರ ಬಿಟ್ಟು ಬಿಡ್ರಿ ನೀವು. ಯಾಕಂದರೆ ಇದು ಲಾಂಗ್ ಟರ್ಮಿಗೆ. ಯಾವಾಗ ನೀವು ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡಬೇಕಂತ ವಿಚಾರ ಮಾಡ್ತಿರಲ್ಲ ನೀವು, ಅವಾಗ ಹೆಂಗೈತಿ ಅಂತಂತಂದ್ರೆ ಪಟ ಕೆಲಸ ಆಗ್ತಾವಂತಂದು ಹೇಳಿ ವಿಚಾರ ಮಾಡಬಾರ್ದು ಅವಾಗ. ಈಗ ಹೆಂಗೈತಿ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ನೀವು ಸೀರಿಯಸ್ಲಿ ತೊಗೋರಿ. ಏನು ಮಾಡಬೇಕು ಅಂತಂದು ಹೇಳಿ ಶಾರ್ಪ್ ಆಗಿರಿ, ಲಾಜಿಕಲ್ ಆಗಿರಿ, ಆಮೇಲೆ ಫೋಕಸ್ಡ್ ಇರ್ರಿ, ಆಮೇಲೆ ಫ್ಯಾಕ್ಟ್ ಬೇಸಿಸ್ ಮೇಲೆ ಡಿಸಿಷನ್ಸ್ ತೊಗೋರಿ. ಇಮೋಷನ್ಸ್ ಏನಾದರೂ ಅಡ್ಡು ಬಂದರೆ ಆ ಇಮೋಷನ್ಸಿಗೆ ಇಲ್ಲಿ ದಾರಿ ಇಲ್ಲ. ಇಮೋಷನ್ಸ್ ಬದಲಾಗ್ಬಿಟ್ಟೆ ವಿಚಾರ ಮಾಡಬೇಡ್ರಿ. ಆನೆಸ್ಟ್ ಇರ್ರಿ. ಏನೇ ಮಾಡಿದರೂ ಆನೆಸ್ಟಿ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆಮೇಲೆ ನಿಮ್ಮ ಬೌಂಡ್ರೀಸ್ ಕ್ಲಿಯರ್ ಇರಲಿ. ಏನೇ ವಿಚಾರ ಮಾಡಿದರೂ ಸ್ಟ್ರೇಟ್ ಹಂಗೆ ವಿಚಾರ ಮಾಡಿರಿ. ಆ ಕಡೆ ಈ ಕಡೆ ಬೀಟಿಂಗ್ ಅರೌಂಡ್ ದ ಬುಷ್ ಐಸಾ ಕುಚ್ ಕರ್ನಾಕ ನೈ. ಓಕೆ, ನೋಡಿ ಯಾಕಂತಂದ್ರೆ ಈ ಹೆಣ್ಮಗಳು ಬಂದು ಈ ಸೀಟ್ ಮೇಲೆ ಕುಂತಾಳ ಅಂತಂತಂದ್ರೆ ಇದು ಶಾರ್ಟ್ಕಟ್ ತೊಗೊಂಡು ಓಡಿ ಬಂದು ಇಲ್ಲಿ ಕುಂತದ್ದಂತಂತಲ್ಲ. ಇದ್ರ ಸಲುವಾಗಿ ನೀವು ಸಾಕಾಗೋಷ್ಟು ಕೆಲಸ ಮಾಡಿರಿ. ಸೊ ವಿಕ್ಟ್ರಿ ಬರಾಕತ್ತೈತೆ ಅಂದ್ರೆ ಜರ್ನಿ ಹಿಂಗಂತ ವಿಚಾರ ಮಾಡಿರಿ. ಓಕೆ, ಇಲ್ಲಿಂದ ಇಲ್ಲೇ. ಸೊ ವಿಕ್ಟ್ರಿ ಈಗ ಸಮೀಪನ ಐತೆ. ಒಟ್ಟೆ ಏನೋ ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಏನೈತಿ ಎಲ್ಲ ಲಾಜಿಕಲಿ ವಿಚಾರ ಮಾಡಿರಿ. ಇಮೋಷನ್ಸಿಗೆ ಏನೂ ಜಾಗ ಇಲ್ಲ ಇಲ್ಲಿ. ಆ್ಯಂಡ್ ನಿಮಗೆ ವಿಕ್ಟ್ರಿ ಅಂತೂ ಕಟ್ಟಿಟ್ಟು ಬುತ್ತಿ. ನಿಮಗೆ ಇನ್ನೊಂದು ಏನೂ ವಿಚಾರ ಮಾಡುವಂಥ ಪ್ರಶ್ನೆನೇ ಇಲ್ಲ ಇಲ್ಲಿ. ಇದು 6, ಇದು 7. ನೀವು ಪೇಷಂಟ್ಲಿ ವಿಚಾರ ಮಾಡಬೇಕು. ಬಿ ಪೇಷಂಟ್. ಓಕೆ, ಪ್ರತಿಯೊಂದು ವಿಷಯನೂ ರೆಡಿ ಆಗೈತೆ. ಪ್ರತಿಯೊಂದು ವಿಷಯನೂ ನಿಮ್ಮ ಫೇವರ್ನಾಗ ಐತಿ, ನೆನಪಿರಲಿ. ಸೊ ಅದರೊಟ್ಟಿಗೆ ನಿಮಗೆ ಏಂಜಲ್ ಏನು ಹೇಳಾಕತ್ತ ನೋಡ್ರಿ. ವರ್ಡ್ಸ್ ಆಫ್ ಅಬಂಡನ್ಸ್. ಯು ಹ್ಯಾವ್ ಎಬಿಲಿಟಿ ಟು ಇನ್ಸ್ಟಂಟ್ಲಿ ಮ್ಯಾನಿಫೆಸ್ಟ್ ಅಬಂಡನ್ಸ್ ಬೈ ಚೂಸಿಂಗ್ ಪವರ್ಫುಲಿ ಪಾಸಿಟಿವ್ ವರ್ಡ್ಸ್. ಆಲ್ವೇಸ್ ಡಿಸ್ಕ್ರೈಬ್ ಯುವರ್ ಓನ್ ಆ್ಯಂಡ್ ವರ್ಲ್ಡ್ಸ್ ಎಕನಾಮಿಕ್ ಸಿಚುವೇಶನ್ ಇನ್ ಲವಿಂಗ್ ಆ್ಯಂಡ್ ಆಪ್ಟಿಮಿಸ್ಟಿಕ್ ಟರ್ಮ್ಸ್ ಆ್ಯಂಡ್ ದಟ್ ಈಸ್ ವಾಟ್ ಯು ಅಟ್ರ್ಯಾಕ್ಟ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್. ನೋಡ್ರಿ ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ
ನಿಮಗೆ ಏಂಜಲ್ ಏನು ಹೇಳಕತ್ತ ಅಂತಂದ್ರೆ ಮ್ಯಾನಿಫೆಸ್ಟೇಷನ್ ಮಾಡುವಂಥ ಕೆಪಾಸಿಟಿ ನಿಮ್ಮಲ್ಲಿ ಸಾಕಾಗುವಷ್ಟು ಭರ್ಬರ್ಕೆ ಆದರೆ ಹೆಂಗಂತಂದ್ರೆ ದೇಶದ ಎಕನಾಮಿ ಬದಲಾಗಿ ವಿಚಾರ ಮಾಡಿ ನಾವು ಮಾತಾಡ್ಬೇಕಂದ್ರೂ ಪಾಸಿಟಿವ್ಲಿನ ಮಾತಾಡ್ರಿ ಅಂತ ಹೇಳಕತ್ತಾರೆ. ಅಂದ್ರೆ ಅಲ್ಲಿವರೆಗೂ ಮನುಷ್ಯ ಕಾನ್ಷಿಯಸ್ ಹಂಗೆ ಇರಬೇಕು ಅಂತಂದು ಹೇಳಿ ಅಬಂಡೆನ್ಸ್ ಬದಲಾಗಿ ಮಾತಾಡಕತ್ರ. ಅಯ್ಯೋ ನಮ್ಮ ದೇಶದ ಎಕನಾಮಿ ಐಸಾ ಹೋಗ್ಯಾ ವೈಸಾ ಹೋಗ್ಯಾ ಠಪ್ ಹೋಗ್ಯಾ ಅಂತಂದೆಲ್ಲ ಡೋಂಟ್ ಯೂಸ್ ಆಲ್ ದೋಸ್ ನೆಗೆಟಿವ್ ವರ್ಡ್ಸ್. ಈಗ ನೀವು ಅದನ್ನು ಪಾಸಿಟಿವ್ಲಿ ವಿಚಾರ ಮಾಡಿದರೆ ಅಲ್ಲಿನೂ ಪಾಸಿಟಿವ್ ಸಿಚುವೇಶನ್ ನೀವು ಕ್ರಿಯೇಟ್ ಮಾಡೋಕೆ ನೋಡಿದ್ರಿ ಅಂತಂತಂದ್ರೆ ನಿಮ್ಮ ಜೀವನದೊಳಗೆ ಏನು ಬೇಕು ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಿ, ನಿಮ್ಮ ಜೊತೆ ಯಾರದಾರಲ್ಲ ಅವ್ರ ಸಲುವಾಗಿನೂ ಅಟ್ರ್ಯಾಕ್ಟ್ ಮಾಡ್ತೀರಿ ಅಂತಂದು ಹೇಳಿ. ಹೆಂಗಂತಂದರೆ ಈ ಸದ್ಯ ಕರೆ ಕೇಳಿದ್ರೆ 90% ಎಲ್ಲ ಕೆಲಸ ನಿಮ್ದು ಆಗೈತಿ. 10% ಏನಂತಂತಂದ್ರೆ ವೇಟ್ ಫಾರ್ ಅ ರೈಟ್ ಟೈಮ್ ಆ್ಯಂಡ್ ಇಟ್ ಈಸ್ ವೆರಿ ಮಚ್ ನಿಯರ್ ಬೈ. ಓಕೆ, ಈಗ ಸದ್ಯ ಏನೇ ಮಾಡ್ಬೇಕಂತಂದ್ರೂ ಮ್ಯಾನಿಫೆಸ್ಟ್ ಮಾಡಿರಿ ನೀವು, ಅದ್ರ ಜೊತೆ ಪಾಸಿಟಿವ್ ಹಂಗೆ ಇರ್ರಿ, ಮತ್ತೊಂದು ಏನೂ ಮಾಡೋಕೆ ಹೋಗ್ಬೇಡ್ರಿ. ಐ ಹೋಪ್ ಈ ರೀಡಿಂಗ್ ಯಾರು ಫಸ್ಟ್ ಫೈಲ್ ಚೂಸ್ ಮಾಡಿದ್ರಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಸೊ 2 ನಂಬರ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ಅವರಿಗೆ ಏಂಜಲ್ ಯಾವ ವಿಷಯದೊಳಗೆ ಏನು ಸಜೆಸ್ಟ್ ಮಾಡಾಕತ್ತಾಳ ಅಂತ ನೋಡೋಣ. ಟ್ಯಾರೋದಿಂದ ನೋಡೋಣ ನಿಮಗೆ ಯಾವ ವಿಷಯ ಈಗ ಸದ್ಯ ನಿಮ್ಮ ಜೀವನದೊಳಗೆ ನಡೀತಾ ಇರ್ಬೋದು, ಕರೆಂಟ್ ಸಿಚುವೇಶನ್ ಹೇಳ್ತೈತಿ. ಓಕೆ, ಸಿ ಆಫ್ಟರ್ ಹಾರ್ಟ್ ಬ್ರೇಕ್ ಇಮೋಷ್ನಲಿ ನೀವು ಸ್ಟೇಬಲ್ ಆಗಿರಿ ಈಗ ಸದ್ಯ. ಓಕೆ, ನಾವು ನಿಮಗೆ ಈಗ ಸದ್ಯ ಈಗ ಒಂಥರ ಮೆಂಟಲ್ ಕ್ಲಾರಿಟಿ ಐತೆ, ಅಂದ್ರೆ ನನಗೆ ಏನು ಮಾಡಬೇಕು ಅಂತಂದು ನಿಮಗೆ ಕ್ಲಿಯರ್ ಪಿಕ್ಚರ್ ಐತೆ. ನೆಕ್ಸ್ಟ್ ಸ್ಟೆಪ್ ಬದಲಾಗಿ ನೀವು ಸೀರಿಯಸ್ಲಿ ವಿಚಾರ ಮಾಡಿದರೂ ಸಹಿತ ಅದನ್ನು ಪ್ಲ್ಯಾನ್ಫುಲಿ ವಿಚಾರ ಮಾಡಿರಿ. ಅಂದರೆ ಈಗ ಒಂಚೂರು ಡಿಪ್ಲೊಮೆಟಿಕ್ ಆಗಿರಿ ನೀವು, ವಿಚಾರದೊಳಗೆ ಎಲ್ಲ ಥರದಿಂದ ಕ್ಲಾರಿಟಿ ಐತಿ, ಸೀರಿಯಸ್ನೆಸ್ ಐತಿ. ಎದ್ರ ಬದಲಾಗಿ ವಿಚಾರ ಅಂತಂತಂದ್ರೆ ದುಡ್ಡು ಬದಲಾಗಿ ನೋಡಿರಿ, ಇಲ್ಲಿ ಬರೀ ಪೆಂಟಾಕಲ್ಸ್ ಅಷ್ಟೇ ಬಂದಾವೆ. ಓಕೆ, ಇವು 3 ಕಾರ್ಡ್ ಓದಿದ ಮೇಲೆ ನಮಗೆ ಏನಾರ ಅಂತ ಓಕೆ ವಿಲ್ ಟೇಕ್, ಬಟ್ ಇದನ್ನು ನಾವು ನೋಡೋದು ಬೇಡ, ಇದನ್ನು ಹಿಂಗೆ ಇಡೋಣ. ಲೆಟಸ್ ಆ ಕಾರ್ಡ್ ಏನು ಹೇಳ್ತೈತಿ ಅಂತಂದು ಹೇಳಿ. ಓಕೆ, ಸಿ ಇಂಟ್ರೆಸ್ಟಿಂಗ್ಲಿ ಈ ಸೆಕೆಂಡ್ ಪೈಲೇನೋ ಏನು ತೋರಿಸ್ತೈತಿ ಅಂತಂದ್ರೆ ವಿಕ್ಟ್ರಿನ ತೋರಿಸ್ತೈತಿ. ಈಗ ಸದ್ಯ ಹೆಂಗಂತಂತಂದ್ರೆ ಜಗ್ಲಿಂಗ್ ನಡೆದೈತಿ ಈಗ. ಸೊ ಸಾಕಾಗುವಷ್ಟು ತ್ರಾಸ ತೊಗೊಂಡು ಈಗ ಸದ್ಯ ನೀವು ಮ್ಯಾನೇಜ್ ಮಾಡಾಕತ್ತೀರಿ. ಹೆಂಗಂತಂದ್ರೆ ರಿಸೋರ್ಸಸ್ ಮ್ಯಾನೇಜ್ ಮಾಡಾಕತ್ತಿರ್ಬೇಕು. ಅದು ಹೆಂಗಂತಂತಂದ್ರೆ ರಿಸೋರ್ಸಸ್ ಮ್ಯಾನೇಜ್ ಮಾಡಾಕತ್ತೀರಿ, ಅದು ಹೆಂಗಂತಂದ್ರೆ ಟೈಮನ್ನು ಮ್ಯಾನೇಜ್ ಮಾಡಾಕತ್ತೀರಿ, ಫೈನಾನ್ಸ್ ಮ್ಯಾನೇಜ್ ಮಾಡಾಕತ್ತೀರಿ, ಆಮೇಲೆ ರಿಲೇಷನ್ಸ್ ಮ್ಯಾನೇಜ್ ಮಾಡಾಕತ್ತೀರಿ. ಹೆಂಗಂತಂತಂದ್ರೆ ಎಲ್ಲ ಸಾಮಾನು ಒಂದೇ ತಾಟ್ನಾಗ ಇಟ್ಟಂಗೆ ಅಥವಾ ಒಂದೇ ತಾಟ್ನಾಗ ಇಟ್ಟಂಗೆ, ಬಟ್ ಯಾವುದೂ ಆ ಕಡೆ ಈ ಕಡೆ ಹೋಗ್ಲಾರ್ದಂಗೆ ಸರಿ ಹಂಗೆ ನೀವು ನೋಡ್ಕೊಳಕತ್ತೀರಿ. ಸೊ ಅದ್ರ ಬದಲ ನೀವು ಹೆಚ್ಚಿಗೆ ವಿಚಾರ ಮಾಡುವಂಥದ್ದು ಏನಿಲ್ಲ. ಈಗ ನೋಡಿರಿ ಕಿಂಗ್ ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂದ್ರೆ ಈ ನಿಮ್ದು ಏನಿದೆ ಹಾರ್ಡ್ ವರ್ಕ್ ಐತಲ್ಲ ಅದರಿಂದ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಟ್ ಈಸ್ ವೆರಿ ಮಚ್ ನಿಯರ್ ಬೈ. ಯಾಕಂದ್ರೆ ನೋಡಿರಿ ಇಲ್ಲೇನೈತಿ ಅಂದ್ರೆ ನಿಮ್ಮ ಮೆಂಟಲ್ ಕ್ಲಾರಿಟಿ ಐತಿ. ಇಲ್ಲಿ ಹೆಂಗೈತಿ ಅಂತಂದ್ರೆ ಇಮೋಷ್ನಲಿ ಆ್ಯಂಡ್ ಪ್ರಾಕ್ಟಿಕಲಿ ಯು ಆರ್ ವೆರಿ ಮಚ್ ಬ್ಯಾಲೆನ್ಸ್ಡ್. ಡಿಪ್ಲೊಮೆಟಿಕ್ ಹಂಗೆ ವಿಚಾರ ಮಾಡಾಕತ್ತೀರಿ ಈಗ ಸದ್ಯ. ಸೊ ಈ ಹೆಂಗಂತಂದ್ರೆ ನೀವು ಏನು ಇಷ್ಟು ದಿನ ಹಾರ್ಡ್ ವರ್ಕ್ ಮಾಡಿರಲ್ಲ ಅದಕ್ಕೊಂದು ಗುರುತು ಸಿಗ್ತೈತಿ 4 ಮಂದಿ ಒಳಗೆ. ಸೊ ನೀವು ಅದ್ರ ಸಲುವಾಗಿ ಹೆಚ್ಚಿಗೆ ವಿಚಾರ ಮಾಡಬೇಕಾದಂಥದ್ದೇನೂ ಪರಿಸ್ಥಿತಿ ಅಂತೂ ಇಲ್ಲ. ವಿಕ್ಟ್ರಿ ಈಸ್ ವೆರಿ ಮಚ್ ನಿಯರ್ ಬೈ. ಈಗ ಅನ್ಸಾಕತ್ತಿರ್ಬೇಕು ಎಲ್ಲಪ್ಪ ನಾವು ಎಲ್ಲಿ ಹೊಂಟೆ ಇಲ್ಲ, ನಾನು ಇನ್ನೂ ಎಲ್ಲೇದೇನೆ ಅಲ್ಲೇದೇನೆ ಅಂತ ಅನ್ಸಾಕತ್ತಿರ್ಬೇಕು, ಬಟ್ ಹಂಗೇನೂ ಇಲ್ಲ. ನೋಡಿರಿ ವರ್ಲ್ಡ್ ಕಾರ್ಡ್ ಬಂದಿದೆ. ಸೊ ಇದರ ಅರ್ಥ ಇದೇನೈತಲ್ಲ ಇದನ್ನು ಕಂಪ್ಲೀಟ್ ಮಾಡ್ತೀರಿ ನೀವು. ಕೈಯಾಗಿ ಏನು ಕೆಲಸ ತೊಗೊಂಡಿರಲ್ಲ ಇದನ್ನು ಚಾಲೆಂಜ್ ಅಂತಂದು ಹೇಳಿ, ಅಥವಾ ನೀವು ಫೈನಾನ್ಷಿಯಲ್ ಸ್ಟೆಬಿಲಿಟಿ ವಾಟ್ ಎವರ್ ಇಟ್ ಈಸ್. ಈಗ ಸದ್ಯ ವಾಟ್ ಎವರ್ ಇಟ್ ಈಸ್ ಅಂತಲ್ಲ, ಫೈನಾನ್ಸ್ ಬದಲಾಗಿನ ನೀವು ವಿಚಾರ ಮಾಡಾಕತ್ತೀರಿ. ನೀವು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಪಕ್ಕಾ ಅಚೀವ್ ಮಾಡ್ತೀರಿ. ಹೆಂಗಂತಂದ್ರೆ ಈ ಸೈಕಲ್ ಪೂರ್ತಿ ಕಂಪ್ಲೀಟ್ ಆಗ್ತೈತಿ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತಿ, ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ನಿಮಗೆ. ಅಂದ್ರೆ ನೀವೇನು ಮಾಡಿದ್ದಕ್ಕೆ ನಿಮಗೆ ತಕ್ಕಂಥ ಫಲ ಸಿಕ್ತು ಅಂತಂದು ಹೇಳಿ ನಿಮಗೆ ಅಲ್ಟಿಮೇಟ್ಲಿ ಅನ್ನಿಸ್ತಂಗೆ. ಸೊ ನೋ ನೀಡ್ ಟು ವರಿ. Moonlighting. You can start working on your dream career part-time while keeping your other job to pay the bills. Soon your dream career will take flight and fully support you. So ಇದರ ಅರ್ಥ ಸಕ್ಸಸ್ ಈಸ್ ವೆರಿ ಮಚ್ ನಿಯರ್ ಬೈ.
ಹ್ಞೂ ನೀವೇನೂ ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ಹೆಂಗಂತಂದ್ರೆ ನೀವೇನು ಕನಸು ಕಾಣಕತ್ತಿರಲ್ಲ, ನಿಮ್ಮ ಕೆಲಸದ ನೀವು ಕನಸಿನ ಮೇಲೆ ಕೆಲಸ ಮಾಡಿರಿ. ಕನಸಿನ ಮೇಲೆ ಕೆಲಸ ಮಾಡೋದು ಅಂತಂದ್ರೇನು, ಕನಸನ್ನು ಮ್ಯಾನಿಫೆಸ್ಟ್ ಮಾಡೋದು. ಕನಸನ್ನು ನನಸಾಗೋದ್ರ ಕಡೆಗೆ ಏನೆಲ್ಲ ವಿಚಾರ ಮಾಡಬೇಕು ಅಥವಾ ಯಾವ ಥರದ ಲೀಡರ್ಶಿಪ್ ಕ್ವಾಲಿಟೀಸನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಅದ್ರ ಬದಲಾಗಿ ನೀವು ವಿಚಾರ ಮಾಡಿರಿ. ಯಾಕಂದ್ರೆ ಕೆಲಸ ಅಂತೂ ಆಗಾಕತ್ತೈತಿ. ನಿಮ್ಮ ಪ್ರೆಸೆನ್ಸು, ನಿಮ್ಮ ಕಾನ್ಫಿಡೆನ್ಸು ಅದಷ್ಟೇ ಇಂಪಾರ್ಟೆಂಟ್. ಸೊ ಅಂದ್ರೆ ಬ್ಲೆಸ್ಸಿಂಗ್ಸ್ ಎಲ್ಲ ಕಡೆಯಿಂದ ಬರಾಕತ್ತವ, ನಿಮಗೆ ಸಪೋರ್ಟ್ ನಿಮಗೆ ಎಲ್ಲ ಕಡೆಯಿಂದನೂ ಸಿಗಾಕತ್ತೈತಿ. ಸೂನ್ ಯುವರ್ ಡ್ರೀಮ್ ಕರಿಯರ್ ವಿಲ್ ಟೇಕ್ ಫ್ಲೈಟ್ ಆ್ಯಂಡ್ ಫುಲ್ಲಿ ಸಪೋರ್ಟ್ ಯು. ಸೊ ಈಗ ಟೇಕ್ ಆಫ್ ಆಗೋದೇನು ದೊಡ್ಡ ವಿಷಯ ಅಂತಲ್ಲ. ಓಕೆ, ಸೊ ಈಗ ಪೈಲ್ ನಂಬರ್ 2 ತಾವು ಯಾರು ಚೂಸ್ ಮಾಡ್ಕೊಂಡಿದ್ರಿ, ತಮಗೆ ಈ ರೀಡಿಂಗ್ ಇಷ್ಟ ಆಗಿರಬಹುದು. ಓಕೆ, ಥ್ಯಾಂಕ್ ಯು. ಸೊ ಯಾರೆಲ್ಲ ತಾವು ಪೈಲ್ ನಂಬರ್ 3 ಚೂಸ್ ಮಾಡ್ಕೊಂಡಿರಿ, ನಿಮಗಾಗಿ ಏನು ಮೆಸೇಜ್ ಬರಾಕತ್ತೈತಿ? ಈಗಿನ ಜಗತ್ತಿನಾಗ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಪೈಸಾ ನೈ ತೋ ಕುಚ್ ಭಿ ನೈ. ಓಕೆ, ಏಸ್ ಆಫ್ ವಾಂಡ್ಸ್ ನೋಡ್ರಿ, ಕ್ವೀನ್ ಆಫ್ ಪೆಂಟಕಲ್, ನಡೆದು ಬಂದಂಥ ದಾರಿ ಸಾಕಾಗುವಷ್ಟು ಕಠಿಣಿತ್ತು. ಓಕೆ, ಸಾಕಾಗುವಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿರಿ. ಈಗ ಲೈಫ್ ಸ್ಟೇಬಲ್ ಆಗಾಕತ್ತೈತಿ. ಈಗ ಸದ್ಯ ನಿಮ್ಮ ಲೈಫ್ ಸ್ಟೇಬಲ್ ಆಗೋದ್ರೊಳಗೆ ದೇವರ ಅನುಗ್ರಹನೂ ಸಾಕಾಗುವಷ್ಟು ಕೆಲಸ ಮಾಡಾಕತ್ತೈತೆ. ಅದ್ರೊಳಗೆ ಬರೀ ನಿಮ್ಮದಷ್ಟೇ ನೀವು ಅಷ್ಟೇ ಎಫರ್ಟ್ ಹಾಕಾಕತ್ತೀರಿ ಅಂತಂತಲ್ಲ. ನೀವಾಗಲಿ, ನಿಮ್ಮ ಇಷ್ಟ ದೇವತೆ ಆಗಲಿ, ನೀವು ಯಾರು ನಂಬಿರೋ ಅವರಾಗಲಿ, ನಿಮ್ಮ ಗುರುಗಳಾಗಲಿ, ಯಾರೇ ಇರಲಿ, ದೋಸ್ ಅನ್ನೋನ್ ಹ್ಯಾಂಡ್ಸ್ ಆರ್ ಆಲ್ವೇಸ್ ಹೆಲ್ಪಿಂಗ್ ಯು. ನಿಮ್ಮ ಕಣ್ಣಿಗೆ ಆ ಕೈಗಳು ಕಾಣಂಗಿಲ್ಲ, ಬಟ್ ಅವು ಯಾವಾಗಿದ್ರೂ ನಿಮಗೆ ಹೆಲ್ಪ್ ಮಾಡ್ಕೋತ ಅದಾವೆ. ಸೊ ಈಗ ಹೆಂಗೆ ನೋಡ್ರಿ, ಜಸ್ಟಿಸ್ ಕಾರ್ಡ್ ಬಂದೈತಿ. ಇದರ ಅರ್ಥ ಅಂತಂತಂದ್ರೆ ಭಾಳ ಲಘು ಕೆಲಸ ಆಗತ್ತೈತಿ. ಅಂದರೆ ನ್ಯಾಯಯುತವಾಗಿ ನಿಮಗೆ ಏನು ಸಿಗಬೇಕೋ ಈಗ ಸದ್ಯ ಅದು ಪ್ಲೇಟ್ ರೆಡಿ ಆಗತ್ತೈತಿ. ಈಗ ಅದು ಕ್ಯೂಂಕಿ ನಾ ದೇಖೋ ಕಿತ್ನೆ ದಿನ ತನಕ ಈ 7 ನಂಬರ್ ಎಷ್ಟು ದಿವಸ ತನಕ ವೇಟ್ ಮಾಡಿರಿ. ನೈಟ್ ಆಫ್ ಪೆಂಟಿಕಲ್ಸ್ ಏನು ಹೇಳ್ತೈತಿ ಅಂದ್ರೆ, ರಿಪೀಟೆಡ್ಲಿ ಒಂದೇ ಕೆಲಸ ಮಾಡ್ಕೋತಿರೋದು ಅಂತಂದ್ರೆ ಒಂಥರ ಕಂಟಿನ್ಯೂಸ್, ಒಂಥರ ಕನ್ಸಿಸ್ಟೆನ್ಸಿ ಇರ್ತೈತೆ ಒಳಗೆ. ಗಾಣದೆತ್ತಿ ದುಡ್ದಂಗೆ ದುಡಿಯೋದು. ಯಾವಾಗರೇ ಈಗ ಬಂದು ಅನಿಸ್ತೈತಿ, ಏನಪ್ಪ ಮಾಡಲಿ, ಎಷ್ಟು ವರ್ಷ ಆಯ್ತು, ಎಷ್ಟು ತಿಂಗಳಾಯ್ತು ಇದನ್ನ ಮಾಡಾಕತ್ತೇನೆ ನಾನು. ಈಗ ಒಂದೇ ಥರದ ವರ್ಕ್ದಿಂದ ನನಗೂ ಬೇಜಾರಾಗೈತೆ ಅಂತ ನಿಮಗೂ ಅನಿಸಿರ್ಬೋದು. ಈಗ ಸದ್ಯ ನೀವು ಸಾಕಾಗುವಷ್ಟು ವಿಚಾರ ಮಾಡಾಕತ್ತಿರ್ಬೇಕೀಗ. ಓಕೆ, ಸೊ ಅದ್ರ ಯಾವ ವಿಷಯದ ಬದಲಾಗಿ ವಿಚಾರ ಮಾಡಾಕತ್ತೀರಿ ಅಂದರೆ, ಎಷ್ಟು ಹೇಳಿದ್ದು ಎಷ್ಟು 100% ಕರೆಕ್ಟ್ ಐತೆ ನೋಡ್ರಿ. ಅಂದರೆ ರಿಪೀಟೆಡ್ಲಿ ಒಂದೇ ವಿಷಯದ ಮೇಲೆ ಕೆಲಸ ಮಾಡೋದು. ಯಾಕಂತಂದ್ರೆ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ವಿಷಯದೊಳಗೆ ನಿಮಗೆ ಕನ್ಸಿಸ್ಟೆನ್ಸಿ ಇರೋಂಗಿಲ್ಲಲ್ಲ, ಅದರೊಳಗೆ ನಾವು ಎಂದೂ ಮಾಸ್ಟ್ರಿ ಹಾಸಿಲ್ ಮಾಡೋದು ಸಾಧ್ಯನೇ ಇಲ್ಲ. ನಂಗೆ ಅನ್ಸಿದ ಮಟ್ಟಿಗೆ ಎಲ್ಲರ ಫ್ಯಾಮಿಲಿ ಅದು ಬಿಟ್ಟು ಎಲ್ಲರ ದೂರ ಹಂಗೆ ಹೋಗಿ ಇದನ್ನೂ ದುಡಿಯಾಕತ್ತಿರ್ಬೇಕು ಅನ್ಸಾಕತ್ತಿರ್ಬೇಕು. ಎಷ್ಟು ಕೆಲಸ ಮಾಡೋದು. ದಿಸ್ ಇಸ್ 7 ನಂಬರ್ ಆ್ಯಂಡ್ ದಿಸ್ ಇಸ್ 8 ನಂಬರ್. ಯು ಆರ್ ಅ ವೆರಿ ಹಾರ್ಡ್ ವರ್ಕರ್. ಇದು ಇವೆಲ್ಲ ಒಂಥರ ಸ್ಯಾಟನನ್ನು ತೋರಿಸ್ತಾವೆ. ಇದು ಸ್ಯಾಟನನ್ನು ತೋರಿಸ್ತೈತಿ. ಇದೆಲ್ಲ ಶನಿ ನಂಬರ್. ಪಾಪ ಎಷ್ಟು ಪೋಸ್ಟ್ಪೋನ್ ಆಗಿರ್ಬೇಕು. ಇದು ನನಗೆ ಅನ್ಸಿರುತ್ತೆ, ಜಾಬ್ ಇರಲಿ, ಜಾಬ್ದೊಳಗೆ ನೀವೇನಾದರೂ ಪ್ರೋಗ್ರೆಸ್ ಅಂತ ನೋಡಾಕತ್ತಿರ್ಬೇಕು, ಇನ್ಕ್ರಿಮೆಂಟ್ ಅಂತ ನೋಡಾಕತ್ತಿರ್ಬೇಕು, ಪ್ರಮೋಷನ್ ಅಂತಂದು ಹೇಳಿ ನೋಡಾಕತ್ತಿರ್ಬೇಕು. ಇಲ್ಲಿ ನೋಡ್ರಿ, ಬರೀ ದುಡ್ತಾ ಮತ್ತೊಂದು ಏನೂ ಇಲ್ಲ. ಯಾಕಂದ್ರೆ ಹೆಂಗಂದ್ರೆ ನನಗೆ ಅನ್ಸ್ಕೊಂಬಿಟ್ಟಿಗೆ ಫೈನಾನ್ಸ್ ಬದಲಾಗಿ ನಿಮಗೆ ಭಾಳ ವಿಚಾರ ಇರ್ತಾವೆ. ಆಮೇಲೆ ಹೆಂಗಂತಂದ್ರೆ ನೀವು ನ್ಯಾಯವನ್ನು ನಂಬುವಂಥವ್ರು. ಅಂದ್ರೆ ನಾನೇನು ಮಾಡೇನಲ್ಲ, ನಾನೇನು ಮಾಡೇನಲ್ಲ ಅದಕ್ಕೆ ತಕ್ಕಂಥ ಪ್ರತಿಫಲ ಪರಮಾತ್ಮ ಕೊಟ್ಟೇ ಕೊಡ್ತಾನೋ ಅಂತಂದು ಹೇಳಿ ಆ ಥರ ನಂಬಿಕೆ ಇಟ್ಕೊಂಡು ಜೀವನ ನಡೆಯುವಂಥ ಮನುಷ್ಯ ನೀವು. ಅದು ಹೇಳ್ತಾರಲ್ಲ, ಮ್ಯಾನ್ ಮೇಕ್ಸ್ ಮನಿ ಆ್ಯಂಡ್ ಮನಿ ಫೈಂಡ್ಸ್ ಗುಡ್ ವರ್ಕ್ ಅಂತಂದು ಹೇಳಿ. ಸೊ ಆ ಟೈಮಿಗೆ ಸದ್ಯ ಸಮೀಪ ಐತಿ. ಈಗ ಅದು ಏನೇ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಜಾಬ್ ಇರ್ಬೋದು, ಮತ್ತೇನಾರ ಇರ್ಬೋದು. ಇಮೋಷ್ನಲ್ ಲೈಫಿಗೆ ಸಂಬಂಧಪಟ್ಟಂಥದ್ದು ಯಾವುದೇ ವಿಷಯ ಇಲ್ಲಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇಮೋಷನ್ಸಿಗೆ ಇಲ್ಲಿ ಜಾಗನೇ ಇಲ್ಲ. ಇಲ್ಲಿ ಬರೀ ಕೆಲಸ. ಅದು ಎಂಥ ಕೆಲಸ ಅಂತಂದ್ರೆ ಬರೀ ಕಂಟಿನ್ಯೂಸ್ ಕೆಲಸ. ನೀವೇನು ಹಾರ್ಡ್ ವರ್ಕ್ ಮಾಡಿರಲ್ಲ ಅದಕ್ಕೆ ಈಗ ಸದ್ಯ ಪೇ ಆಫ್ ಆಗುವಂಥ ಟೈಮ್ ಈಗ ಸದ್ಯ ಇಟ್ ಈಸ್ ವೆರಿ ಮಚ್ ನಿಯರ್ ಬೈ. ನೀವು ನನಗನ್ಸೋ ಮಟ್ಟಿಗೆ ತಲೆ ಕೆಡಿಸ್ಕೊಳ್ಳೋವಂಥ ಪ್ರಮೇಯ ಇಲ್ಲ ಇದರೊಳಗೆ. ಯಾಕಂತಂದ್ರೆ ದಿಸ್ ಇಸ್ ಅ ಸಾಟನ್ ಕಾರ್ಡ್. ಜಸ್ಟಿಸ್ ಸಿಗ್ತೈತಿ. ಡಿಲೇಸ್ ಬಟ್ ನೆವರ್ ಡಿನೈಸ್. ಯಾವಾಗ ಶನಿಗೆ ಯಾರು ಪೇಷಂಟ್ಲಿ ಕೆಲಸ ಮಾಡ್ತಾರಲ್ಲ ಅವ್ರು ಭಾಳ ಸೇರ್ತಾರೆ. ಅವ್ರಿಗೆ ಏನು ಕೊಟ್ಟರು ಎವರ್ ಲಾಸ್ಟಿಂಗ್. ನಾವು ಎಲ್ಲಿವರೆಗೂ ಇರ್ತೇವೆ ಅಲ್ಲಿವರೆಗೂ ಇರ್ತೈತೆ ನಮ್ಮ ಜೊತೆಗೆ. ಸೊ ನಿಮಗೆ
Okay, when you fuel your body with a healthy organic diet, you increase your energy levels and ability to focus. This automatically leads to more efficiency, better ideas, and a higher vibration, which attracts golden opportunities and beneficial relationships. It's excellent card. ನನಗೆ ಹೇಳಿರಂತೂ ಎಕ್ಸಲೆಂಟ್ ಕಾರ್ಡ್. ಯಾವ ಮನುಷ್ಯ ಶಾಣೆ ಅದನಲ್ಲ ಅವ್ರು ನಿಜವಾಗ್ಲೂ ಇದನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಯಾಕಂದ್ರೆ ನೋಡ್ರಿ, ಇಷ್ಟು ಮನುಷ್ಯ ಯಾವಾಗ ತನ್ನ ಮೇಲೆ ತಾವು ಫೋಕಸ್ಡ್ ಇದ್ದು ಇಷ್ಟು ಗಾಣದ ತಿನ್ನಂಗೆ ದುಡಿತಿರ್ತಲ್ಲ, ನೀವು ವಿಚಾರ ಮಾಡಿರಿ ಎಂದಾದರೂ ಆ ಮನುಷ್ಯ ಸರಿ ಹಂಗೆ ಆರಾಮಂಗೆ ಕುಂತು ಪಾಪ ಊಟ ಮಾಡೋಕ್ಕೆ ಸಾಧ್ಯ? ನನ್ನ ಬಾಡಿಗೆ ಇದು ಬೇಕು, ನನ್ನ ಮೈಂಡಿಗೆ ಇದು ಬೇಕು, ಆಮೇಲೆ ನನಗೆ ಫ್ಯಾಟ್ ತಯಾರಾಗಕ್ಕೆ ಇದು ಬೇಕು, ಮಿನರಲ್ಸಿಗೆ ಇದು ಬೇಕು ಅಂತ ಯಾವಾಗಾರ ನೀವು ಫುಡ್ ಇಂಥದ್ದನ್ನು ತೊಗೊಳಕ್ಕೆ ಸಾಧ್ಯನೂ ಇಲ್ಲ. ನನ್ನ ಕೇಳ್ರಿ ನೀವು, ನಾನು ದುಡಿತಿರ್ತೇನೆ, ಕತ್ತಿ ದುಡ್ದಂಗೆ ದುಡಿತಿರ್ತೇನೆ, ನನಗೆ ಊಟದ ಕಡೆ ಲಕ್ಷ್ಯ ಇರೋದಿಲ್ಲ. ಬಟ್ ಇತ್ತಿತ್ತಲಾಗೆ ಯಾವಾಗ ನನಗದು ಗೊತ್ತಾಗ್ತಲ್ಲ ನಾ ಹಂಗೆ ಮಾಡಬಾರ್ದು. ಯಾಕಂತಂದ್ರೆ ನೋಡ್ರಿ, ಬಾಡಿ ಈಸ್ ಅ ಟೆಂಪಲ್. ಹೌದು, ದಿಸ್ ಈಸ್ ಅ ಮೀಡಿಯಾ ಟು ಅಚೀವ್ ಸಮಥಿಂಗ್. ಇದೇ ಇಲ್ಲ ಅಂತಂದ್ರೆ ನಾ ಎಲ್ಲದೇನೆ, ನನ್ನ ಅಸ್ತಿತ್ವಕ್ಕೆ ಬೆಲೆನೇ, ಅಸ್ತಿತ್ವ ಅನ್ನೋ ಪ್ರಶ್ನೆನೇ ಇಲ್ಲ. ಪಿರ್ತೊಮೆ ಹೂ ಏನೇ ಕೆಲಸ ಮಾಡೋಕೆ ನನ್ನ ಬಾಡಿ ಬೇಕಲ್ಲ, ಇದು ಮೀಡಿಯಾ. ಏನೇ ಸಾಧಿಸ್ಬೇಕಂದ್ರೂ ಇದು ಮೀಡಿಯಾ, ಇದು ಇರಲಾರ್ದು ಇನ್ನೂ ಕೆಲಸ ಆಗಂಗಿಲ್ಲ. ಸೊ ಇದನ್ನು ಹೆಂಗಂತಂದ್ರೆ ನಿಜವಾಗ್ಲೂ ಇದನ್ನು ಪೂಜೆ ಮಾಡ್ಬೇಕು. ನಾನು ನಿಮಗೊಂದು ಮಾತು ಹೇಳ್ತೇನೆ, ನೀವು ನಗ್ಬೋದು ಒಮ್ಮೆ ನನ್ನ ಬದಲಾಗಿ ನನಗೆ ಇಷ್ಟು ಖುಷಿಯಾಗಿರ್ತದಲ್ಲ, ಅದು ಆಕೈತೆ ಹಂಗೆ. ಯಾಕಂದ್ರೆ ವಿದೌಟ್ ರೀಸನ್ ಯಾವಾಗ ನೀವು ಖುಷಿ ಇರ್ತೀರಿ, ಅದಕ್ಕೆ ಖುಷಿ ಅನ್ನಕ್ಕೆ ಬರೋಂಗಿಲ್ಲ, ಸುಖನೂ ಅನ್ನಕ್ಕೆ ಬರೋಂಗಿಲ್ಲ. ಅದು ಆನಂದ, ಬ್ಲಿಸ್ ಅಂತಾರೆ ಅದಕ್ಕೆ. ಅವಾಗ ನಾನು ಕುಂತಿರ್ತೇನಲ್ಲ, ನಾನು ಎರಡು ಕಾಲು ಮುಟ್ಕೊಂಡು ನಾನು ನಮಸ್ಕಾರ ಮಾಡ್ತಿರ್ತೇನೆ. ಹೌದು, ನಾನು ಒಂದು ಚೈತನ್ಯ ಶಕ್ತಿ. ಓಕೆ, ಈ ಚೈತನ್ಯ ಶಕ್ತಿಯನ್ನು ಈ ಬಾಡಿ ಒಳಗೆ ಇಟ್ಟಾನ. ಬಾಡಿ ಅಂತಂದ್ರೆ ಏನು? ಇಟ್ಸ್ ಅ ಮೀಡಿಯಾ. ಬಸ್ ಇದೊಂದು ವೆಸಲ್ ಇದ್ದಂಗೆ ಅಷ್ಟೇ, ಒಂದು ಸಾಮಾನು ಇದ್ದಂಗೆ ಕೆಲಸ ಮಾಡ್ತದ. ಆದ್ರೆ ನನಗೆ ಇದ್ರಾಗ ಇರಾಕ್ ಜಾಗ ಕೊಟ್ಟಾನಲ್ಲ, ಮತ್ತು ಕೈ ಚಲೋ ಐತೆ, ಕಾಲು ಚಲೋ ಐತೆ, ಬುದ್ಧಿ ಚಲೋ ಐತೆ, ಕಣ್ಣು ಕಾಣ್ತಾವೆ, ಕಿವಿ ಕೇಳ್ತಾವೆ, ಊಟ ಮಾಡೋಕೆ ಬರ್ತೈತೆ, ಮಂದಿಗೆ ನಾಲ್ಕು ಮಾತು ಹೇಳಕ್ಕೆ ಬರ್ತೈತೆ, ಅಡ್ಡಾಡ್ತೇನೆ, ಮಾಡ್ತೇನೆ, ಫೀಲ್ ಮಾಡ್ತೇನೆ, ದುಃಖ ಅಂತ ಆಕೈತಿ. ಇಷ್ಟೆಲ್ಲ ದೇವ್ರು ಕೊಟ್ಟಾನ ನನಗೆ. ಸೊ ಇದನ್ನೆಲ್ಲ ನಾವು ಎದ್ರ ಥ್ರೂ ನಾ ಅನುಭವಿಸ್ತೇನೆ ಹೇಳ್ರಿ? ನನ್ನ ಬಾಡಿ ಥ್ರೂ ಅನುಭವಿಸ್ತೇನೆ ನಾ. ಅದಕ್ಕೆ ನಿಮಗಿಲ್ಲಿ ಏಂಜಲ್ ಏನು ಸಜೆಸ್ಟ್ ಮಾಡಕತ್ತ ನೋಡ್ರಿ, ಭಾಳ ಕೆಲಸ ಮಾಡ್ತಿರ್ಕಂತೈತೆ ನೀವು. ಬಹುತೇಕ ಕೆಲಸ ಮಾಡ್ತಿದ್ರೆ ಅಷ್ಟೇ ನೀವು ಕೆಲಸದ ಪ್ರತಿ ನೀವು ಎಷ್ಟು ಪ್ರೀತಿ ತೋರಿಸ್ತಿರಲ್ಲ, ನಿಮ್ಮ ಕೆಲಸಕ್ಕೆ ಉಪಯೋಗ ಬರುವಂಥ ಈ ಬಾಡಿನೂ ನೀವು ಅಷ್ಟೇ ಪ್ರೀತಿಯಿಂದ ನೋಡ್ಕೊಡ್ರಿ. ನೀವು ಹೆಂಗೆ ವಿಚಾರ ಮಾಡ್ತಿರಲ್ಲ, ದೇವರೆಲ್ಲ ಸರಿ ಮಾಡ್ತಾನೆ ಅಂತಂದು ಹೇಳಿ ಬಾಡಿ ಸಲುವಾಗಿನೂ ಇದನ್ನ ಹೆಂಗಂತಾರೆ, ಇದನ್ನ ಅಷ್ಟೇ ನೀಟಂಗೆ ಸರಿಯಂಗೆ ಇಡಬೇಕು. ಯಾಕಂದ್ರೆ ನನಗೆ ಆ ದಿವ್ಸ ನೋಡ್ಬೇಕಾಗ್ಯತ್ತಲ್ಲ, ದೇವರೆಲ್ಲ ಎಂದು ಸರಿ ಮಾಡ್ತಾನೆ ಅವತ್ತು ಆ ದಿವ್ಸ ನನಗೆ ನೋಡಬೇಕು ಅಂತಂದ್ರೆ ಈ ಬಾಡಿ ಸರಿ ಇಟ್ಕೋಬೇಕು. ಸೊ ಇದಕ್ಕೆ ಊಟ ಸರಿ ಹಿಂಗೆ ಕೊಡ್ರಿ, ನಿಮ್ಮ ಬಾಡಿಗೆ ಊಟ ಸರಿ ಹಿಂಗೆ ಕೊಡ್ರಿ, ಟೈಮ್ ಟು ಟೈಮ್ ನಿದ್ದೆ ಮಾಡಿರಿ. ನಿದ್ದೆನೂ ಅಷ್ಟೇ ಇಂಪಾರ್ಟೆಂಟ್. ನೀವು ನಿದ್ದೆ ಸರಿ ಹೆಂಗೆ ಮಾಡಿದ್ರಿ ಅಂತಂದ್ರೆ ಹೊಸ ಐಡಿಯಾಸ್ ಬರ್ತಾವೆ. ಅದರಿಂದ ಹೆಂಗಂದ್ರೆ ಒಳ್ಳೆ ಅಪಾರ್ಚುನಿಟೀಸ್ ನೋಡಿರಿ. ನನಗೆ ಅನ್ಸೋ ಮಟ್ಟಿಗೆ ನಿಮಗೆ ಇನ್ನೂ ಒಳ್ಳೆ ಅಪಾರ್ಚುನಿಟೀಸ್ ಅವಶ್ಯಕತೆ ಐತೆ. ಎಷ್ಟು ಚಂದ ಹೇಳಕತ್ತಾವ ನೋಡ್ರಿ, ಎಷ್ಟು ಚಂದ ಕಾರ್ಡ್ಸ್. ಒಮ್ಮೊಮ್ಮೆ ನನಗೆ ಇಷ್ಟು ನಗು ಬರ್ತದಲ್ಲ. ಹಂಗೆ ನೋಡಿದ್ರೆ ಒಂದು ಪೇಪರನ್ನು ಏನು ಅಂಥದ್ರೊಳಗೆ ಏನೂ ಇಲ್ಲ ಇದ್ರೊಳಗೆ. ಆದ್ರೆ ಆ ಮೆಸೇಜ್ ಎಷ್ಟು ಕರೆಕ್ಟಂಗೆ ಸೆಟ್ ಆಕತ್ತೆ ನೋಡ್ರಿ ಅದಕ್ಕೆ. ಇಲ್ಲಿ ನೀವು ಎಷ್ಟು ಕೆಲಸ ಮಾಡಾಕತ್ತೀರಿ, ಇಲ್ಲೂ ಇದಂದ್ರೆ ಒಂಥರ ಮೆಕ್ಯಾನಿಕಲಿ ಕೆಲಸ ಮಾಡೋದನ್ನು. ಇಲ್ಲಂತೂ ಎಷ್ಟು ಹಾರ್ಡ್ ವರ್ಕ್ ಮಾಡಿ ಎಲ್ಲ ಇನ್ವೆಸ್ಟ್ ಮಾಡಿ ಇಲ್ಲಂತೂ ಮುಗ್ದ ಹೋತು. ಇಲ್ಲಂತಂದ್ರೆ ಬರೀ ವೇಟಿಂಗ್. ಓಕೆ, ನನಗೆ ಇವತ್ತು ಚಲೋ ಆಕತಿ, ನಾಳೆ ಚಲೋ ಆಕತಿ, ಇವತ್ತು ಚಲೋ ಆಕತಿ, ನಾಳೆ ಚಲೋ ಆಕತಿ. ಜಸ್ಟಿಸ್ ಯಾವಾಗ ಸಿಗ್ತೈತೆ ಅಂತ ವೆಯ್ಟ್ ಮಾಡಾಕತ್ತೀರಿ ನೀವು. ಸೊ ಟೇಕ್ ಕೇರ್ ಆಫ್ ಯುವರ್ ಬಾಡಿ. ಮತ್ತು ನೀವು ಹೆಂಗಂತಂದ್ರೆ ಇದರಿಂದ ನೀವು ಹೈಯರ್ ವೈಬ್ರೇಷನ್ ಜೋಡಿ ನೀವು ಕನೆಕ್ಟೆಡ್ ಇರ್ಬೋದು. ನೋಡಿರಿ, ನಮ್ಮ ಬ್ರೈನ್ದೊಳಗೆ ನಾವು ಫ್ಯಾಟ್ ಕಂಟೆಂಟ್ ತಿನ್ಬೇಡ್ರಿ, ಹಂಗೆ ಮಾಡಬೇಡ್ರಿ, ಹಿಂಗೆ ಮಾಡಬೇಡ್ರಿ ಅಂತ ಏನೇನು ಹೇಳ್ತಾರೆ. ನಮ್ಮ ಬ್ರೈನ್ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ದೊಳಗೆ ಅಲ್ಲಿ ಫ್ಯಾಟನ್ನು ಐತಿ ಗೊತ್ತಾ. ಫ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. So take care of your body. Okay, all the best. Clean energy food. ಸೊ ತಾವು ಯಾರೆಲ್ಲ ಫೈಲ್ ನಂಬರ್ 3 ಚೂಸ್ ಮಾಡ್ಕೊಂಡಿರಲ್ಲ, ನೀವು ಈ ಸದ್ಯ ನಿಮಗೆ ಕರೆಂಟ್ ಪೊಸಿಷನ್ದೊಳಗೆ ನಿಮಗೆ ಯಾವ ಥರದ ಗೈಡೆನ್ಸ್ ಬೇಕು, ಸೊ ವಿಲ್ ಟೇಕ್ ಕಾರ್ಡ್. ಇದನ್ನು ಹಿಂಗೆ ತೊಗೊಳೋಣ, ನೋಡೋಣ ಅದೇನು ಹೇಳ್ತೈತಿ ಅಂತಂದು ಹೇಳಿ. ಯಾಕಂದ್ರೆ ನೀವು ಯಾವ ವಿಷಯದೊಳಗೆ ವಿಚಾರ ಮಾಡಬೇಕಾಗೈತಿ, ಯಾವ ವಿಷಯ ನಿಂತೈತಿ ಅಂತ ಹೇಳಿ ನೋಡೋಣ. ಈಗ ನೋಡಿರಿ, ಈ ಕಾರ್ಡ್ಸ್ ಏನು ಹೇಳ್ತಾವಂದ್ರೆ, ಲವರ್ಸ್ ಕಾರ್ಡ್ ಇದೆ, ನೈಟ್ ಆಫ್ ಸೋರ್ಡ್ಸ್ ಆ್ಯಂಡ್ ಕಿಂಗ್ ಆಫ್ ಕಪ್ಸ್. ರೊಮ್ಯಾಂಟಿಕ್ ಕನೆಕ್ಷನ್ ಅನ್ರಿ, ಅಥವಾ ನಿಮ್ಮ ರಿಲೇಷನ್ಶಿಪ್ಸ್ ಅನ್ರಿ, ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ರಿ. ಇಂಥಲ್ಲಿ
ಈಗ ಸದ್ಯ ನಿಮ್ಗೆ ಏನು ಹೇಳಾಕತ್ತೈತಿ ಅಂತಂದ್ರೆ ಬಿ ಡಿಪ್ಲೊಮ್ಯಾಟಿಕ್. ಓಕೆ, ಡೋಂಟ್ ಟೇಕ್ ಎನಿ ಹೇಸ್ಟಿ ಡಿಸಿಷನ್. ಗಡಬಡಿಯೊಳಗೆ ಯಾವುದೇ ಥರದ ನಿರ್ಣಯಗಳನ್ನು ತೊಗೊಳಕ್ಕೆ ಕೊಟ್ಟ ಹೋಗಬೇಡ್ರಿ ಈಗ ಸದ್ಯ. ಹೆಂಗಂದ್ರೆ ಯು ನೋ ದ್ಯಾಟ್ ಯು ಆರ್ ಅ ವೆರಿ ರಿಸೋರ್ಸ್ಫುಲ್ ಪರ್ಸನ್. ಆದ್ರೆ ಹೆಂಗೈತಿ ಅಂತಂದ್ರೆ ಮುಂದಿನ ಮನುಷ್ಯಾಗ ಇಮೋಷ್ನಲ್ ಹರ್ಟ್ ಆಗಬಹುದು. ಯಾಕಂದ್ರೆ ನೀವು ಈ ಥರದ ಡಿಸಿಷನ್ದಿಂದ ಅಥವಾ ಪಾರ್ಟ್ನರ್ಶಿಪ್ದೊಳಗೆ ಏನಾದರೂ ಗದ್ದಲ ಮಾಡ್ಕೋಬೋದು ನೀವು. ಅದಕ್ಕೆ ಏನು ಹೇಳಾಕತ್ತಾರ ಅಂತಂದ್ರೆ ಸ್ವಲ್ಪ ನಿಧಾನ. ಮಾರ್ಷಿಯಲ್ ಎನರ್ಜಿ ಜಾಸ್ತಿ ಆಗೈತಿ. ಹೆಂಗೆ ಅಂತಂತಂದ್ರೆ ಒಬ್ಬ ಕಿಂಗ್ ಹೆಂಗೆ ವಿಚಾರ ಮಾಡ್ತಾನೆ, ಅವನು ತನ್ನ ಇಮೋಷನ್ಸ್ನೂ ಅಷ್ಟೇ ಬ್ಯಾಲೆನ್ಸ್ ಆಗಿ ಇಟ್ಕೊಂಡಿರ್ತಾನೆ, ತನ್ನ ಪ್ರಾಕ್ಟಿಕ್ಯಾಲಿಟಿನೂ ಅಷ್ಟೇ ಬ್ಯಾಲೆನ್ಸ್ ಆಗಿ ಇಟ್ಕೊಂಡಿರ್ತಾನೆ. ನಾ ಏನು ಮಾಡಿದ್ರೆ ಈ ರಿಲೇಷನ್ ಅನ್ರಿ, ಈ ಬಿಸ್ನೆಸ್ ಅನ್ರಿ ಸರಿ ಹೋಗಬಹುದು ಅಂತ ನೀವು ವಿಚಾರ ಮಾಡಿರಿ. ಎಸ್, ಎಷ್ಟು ಕರೆಕ್ಟ್ ಐತೆ ನೋಡ್ರಿ, ವಿಚಾರ ಮಾಡಿರಿ. ಅದರ್ವೈಸ್ ಏನಾಗೋ ಚಾನ್ಸಸ್ ಐತಿ ನೋಡ್ರಿ ಇಲ್ಲಿ. ಹೆಂಗಂತಂತಂದ್ರೆ ಫೈನಾನ್ಷಿಯಲ್ ಲಾಸ್ ಅನ್ರಿ, ಇಮೋಷ್ನಲ್ ಲಾಸ್ ಅಂತನ್ರಿ, ಅಥವಾ ಹೆಲ್ತ್ ಲಾಸ್ ಅನ್ರಿ, ಈ ಥರದ್ದು ಯಾವುದೇ ವಿಷಯ ಆಗುವಂಥ ಚಾನ್ಸಸ್ ಆರ್ ದೇರ್. ನಾಟ್ ಹೆಲ್ತ್ ರಿಲೇಟೆಡ್ ಇಂಥದ್ದು ಏನೂ ಇಲ್ಲೇನು ಹೇಳಾಕತ್ತೈತಿ ಅಂತಂದ್ರೆ ರೊಮ್ಯಾಂಟಿಕ್ ರಿಲೇಷನ್ಸ್ ಆಗ್ರಿ. ಇದೇನು ತೋರಿಸುತ್ತೆ ಅಂದ್ರೆ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸು ನೀವು ಮದುವೆ ಆಗಿರಲಿ ಅಥವಾ ಆಗದೇ ಇರಲಿ, ಅಥವಾ ಬಿಸ್ನೆಸ್ ಅನ್ರಿ, ಬಿಸ್ನೆಸ್ದೊಳಗಿನ ಪಾರ್ಟ್ನರ್ಶಿಪ್ ಅನ್ರಿ, ಅಥವಾ ಬಿಸ್ನೆಸ್ದೊಳಗೆ ನೀವು ಯಾರ್ದೇ ಜೊತೆ ಡೀಲಿಂಗ್ ಮಾಡ್ತಿದ್ರ ಅಂತಂತನ್ರಿ, ಅವ್ರ ಜೊತೆನ ಸ್ವಲ್ಪ ಸಮಾಧಾನಂಗೆ ಇರಾಕೆ ನೋಡ್ರಿ. ಯಾಕಂತಂದ್ರೆ ಇದೇನಾಗ್ಬೋದು ಅಂತಂತಂದ್ರೆ ನಾಳೆ ಈ ಥರದ್ದು ಏನಾದರೂ ನಿಮ್ಮ ಫೇವರ್ನಾಗ ಇರಲಾರ್ದಂಥ ಸಿಚುವೇಶನ್ ಕ್ರಿಯೇಟ್ ಮಾಡಬಹುದು ನಿಮ್ಮ ಹೇಸ್ಟಿ ಡಿಸಿಷನ್ಸ್ ಪ್ರಕಾರ. ಸೊ ಏನು ಹೇಳಾಕತ್ತೈತಿ ಅಂತಂದರೆ ಸ್ವಲ್ಪ ಕೂಲ್ ಡೌನ್ ಆಗ್ರಿ ಅಂತ. ಓಕೆ, ಸೊ ನಮಗೆ let go of guilt. When you allow your light to shine brightly, you inspire others. Forgive yourself for what you think you have done or not done, and trust that God loves you unconditionally for who you are. Learn and grow from past mistakes instead of berating yourself for them. ಓಕೆ ನೋಡ್ರಿ, ಇಲ್ಲೇನು ಹೇಳಾಕತ್ತ ಅಂತಂತ ಇಲ್ಲಿ ನಿಮಗೆ ಏಂಜಲ್ ಏನು ನಿಮಗೆ ಗೈಡ್ ಮಾಡಾಕತ್ತೈತಿ ಅಂತಂದ್ರೆ ಬಹುತೇಕ ಪಾಸ್ಟ್ ಟೈಮ್ದೊಳಗೂ ಅಥವಾ ರೀಸೆಂಟ್ಲಿ ನೀವೇನಾದರೂ ಇಂಥವು ಗಡ್ಬಡಿಗಳನ್ನು ನೀವು ಮಾಡಿರಬಹುದು. ಅದರಿಂದ ಏನಾದರೂ ಮಿಸ್ಟೇಕ್ಸ್ ಆಗಿರಬಹುದು. ನೀವು ಅದರಿಂದ ಏನಾದರೂ ಕಲಿತಿರಲಿಲ್ಲ ಅಂತಂತಂದ್ರೆ ಅವನ್ನ ನೆನಪು ಮಾಡಿಕೊಡ್ರಿ, ಅವರಿಂದ ಕಲೀರಿ. ಸೊ ಇಲ್ಲೇನು ಹೇಳಾಕತ್ತಾಳ ಅಂತಂತಂದ್ರೆ ಗಡ್ಬಡಿ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವುದೇ ವಿಷಯ ಬದಲಾಗಿ ಸಮಾಧಾನ ಹಂಗೆ ಇರ್ರಿ, ವಿಚಾರ ಮಾಡಿರಿ. ಯಾಕಂತಂದ್ರೆ ನಿಮ್ಮ ಹತ್ರ ನೀವು ಯು ಆರ್ ಅ ವೆರಿ ಮಚ್ ಕ್ಯಾಪೇಬಲ್ ಪರ್ಸನ್. ನೀವು ಏನು ಬೇಕಾದ್ರೆ ನೀವು ಹುಟ್ಟು ಹಾಕ್ಬೋದು. ನಿಮ್ಮ ಹತ್ರ ಅಷ್ಟು ಬುದ್ಧಿ ಐತಿ. ಅದಕ್ಕೆ ಫ್ಯಾಕ್ಟ್ ಬೇಸಿಸ್ ಮೇಲೆ ನಿರ್ಣಯಗಳನ್ನು ತೊಗೋರಿ. ನಿಮ್ಮ ಬುದ್ಧಿ ಯೂಸ್ ಮಾಡಿರಿ. ಓಕೆ, ಯಾಕಂದರೆ ಇಲ್ಲಿ ಗಡಿಬಿಡಿಯನ್ನು ತೋರಿಸ್ತೈತಿ. ಬರೀ ಇಮೋಷ್ನಲ್ ಹಂಗೆ ವಿಚಾರ ಮಾಡಿದರೂ ಏನೂ ಅರ್ತಿಲ್ಲ, ಬರೀ ಪ್ರಾಕ್ಟಿಕಲ್ ಹಂಗೆ ವಿಚಾರ ಮಾಡಿದರೂ ಏನೂ ಅರ್ತಿಲ್ಲ. ಬಿ ಬ್ಯಾಲೆನ್ಸ್ಡ್, ಕಿಂಗ್ ಆಫ್ ಕಪ್ಸ್. ಓಕೆ, ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು. ಸೊ ಈಗ ಯಾರೆಲ್ಲ ತಾವು 4 ನಂಬರ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ, ನೀವೀಗ ಕರೆಂಟ್ ಸಿಚುವೇಶನ್ದೊಳಗೆ ನಿಮಗೆ ಏನು ಅಡ್ವೈಸ್ ಬೇಕಾಗಿರಬಹುದು ಮತ್ತು ಸೊ ಯಾವ ಥರ ನಿಮಗೆ ಟ್ಯಾರೋ ಗೈಡ್ ಮಾಡಾಕತ್ತೈತಿ. ನನ್ನ ಮೊಬೈಲದ ಡೈರೆಕ್ಷನ್ ಸ್ವಲ್ಪ ಚೇಂಜ್ ಆಗಿರ್ಬೋದು. ಯಾಕಂದ್ರೆ ಮೊಬೈಲ್ದೊಳಗೆ ಸ್ಪೇಸ್ ಇದ್ದಿರಲಿಲ್ಲ. ನಾವು ಸ್ವಲ್ಪ ಎಲ್ಲ ಮೊಬೈಲ್ ತೆಗೆದನ್ನೆಲ್ಲ ಕ್ಲೀನ್ ಮಾಡಿದೆ ನಾನು. ಓಕೆ ನೋಡಿ, ಇದು 4th ನಂಬರ್ ಯಾರು ತಾವೆಲ್ಲ ಚೂಸ್ ಮಾಡ್ಕೊಂಡಿರಲ್ಲ ಈ ಪೈಲ, ನಿಮಗೇನು ಹೇಳಾಕತ್ತೈತಿ ಅಂತಂತಂದ್ರೆ ನೀವು ಒಂದು ಎಂಥ ಮೂಡ್ನ್ಯಾಗ ಇದೀರಿ ಅಂತಂದರೆ ಇಮೋಷ್ನಲ್ ಲೆವೆಲ್ದೊಳಗೆ ಏನಾದರೂ ಒಂದು ಫ್ರೆಶ್ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಮ ತಲೆಯೊಳಗೆ ಏನೋ ಒಂದು ಐತಿ. ಓಕೆ, ಮತ್ತು ಅದು ನನಗೆ ಅನಿಸಿ ಮಟ್ಟಿಗೆ ಸ್ಟಾರ್ಟೂ ಆಗಿರ್ಬೋದು. ಇದಕ್ಕೆ ಏನು ಬೇಕಾಕೈತಿ ಅಂತಂದು ಹೇಳಾಕತ್ತಾರ ಅಂತಂದ್ರೆ ಬರೀ ಸ್ಟಾರ್ಟ್ ಮಾಡೋದು ಈಸ್ ನಾಟ್ ಇಂಪಾರ್ಟೆಂಟ್. ಅದ್ರದ್ದು ಎಂಡ್ ಹೆಂಗೆ ಮಾಡ್ಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಇನ್ ಬಿಟ್ವೀನ್ ಅದೇನು ಡಿಸ್ಟೆನ್ಸ್ ಇರ್ತೈತಲ್ಲ ಅದನ್ನು ನಾವು ಅದನ್ನು ಎಷ್ಟು ನೀಟಂಗೆ ಅದನ್ನು ನಾವು ಡಿಸ್ಟೆನ್ಸ್
ಕಂಪ್ಲೀಟ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ನೋಡಿರಿ, ಈಗ ಯಾವುದೇ ಆ ಥರದ ಇಮೋಷ್ನಲ್ ಫ್ರೆಶ್ ಸ್ಟಾರ್ಟ್ ಬದಲಾಗಿ ನೀವು ಏನಾದರೂ ವಿಚಾರ ಮಾಡಿದ್ರಿ ಅಂತಂತಂದ್ರೆ ಇಮೋಷ್ನಲ್ ಮ್ಯಾಚುರಿಟಿ ಇರಬೇಕು ಮತ್ತು ಅಥವಾ ನಿಮಗೆ ಬರಬೇಕು. ನೀವು ಆ ನಿಟ್ಟಿನೊಳಗೆ ವಿಚಾರ ಮಾಡಬೇಕು. ಅದರ್ವೈಸ್ ಹೆಂಗಂತಂತಂದ್ರೆ ಅದು ನಿರಾಸೆಯೊಳಗೆ ಕೊನೆಗೊಳ್ಳುವಂಥ ಸಂದರ್ಭ ಇಲ್ಲಿ ಏರ್ಪಡ್ತೈತಿ. ಓಕೆ, ಅಂದರೆ ಇಮೋಷ್ನಲಿ ನೀವು ಯಾವುದಾದ್ರೂ ಒಂದು ರಿಲೇಷನ್ಶಿಪ್ದೊಳಗೆ ಹೋಗಬೇಕು ಅಂತಂತಂದ್ರೆ ನಿಮಗೆ ಆ ಥರದ ಮ್ಯಾಚುರಿಟಿ ಇಲ್ಲ. ಈಗ ಹೆಂಗೈತಿ ಅಂತಂದ್ರೆ ಒಂಥರ ಪ್ಯಾಷನೇಟಾಗಿ ವಿಚಾರ ಮಾಡಾಕತ್ತೀರಿ. ಸೊ ಆ ವಿಚಾರ ಅಷ್ಟಕ್ಕೆ ಸಾಕಾಗಿಲ್ಲ ಅಂತ ಹೇಳಾಕತ್ತಾರೆ. ನೀವು ಅದ್ರ ಬದಲಾಗಿ ಭಾಳ ವಿಚಾರ ಮಾಡಬೇಕು. ಅದರ್ವೈಸ್ ಹೆಂಗೈತಿ ಅಂತಂದ್ರೆ ನೋಡಿರಿ, ಇಲ್ಲಿ ಉತ್ಸಾಹ ಜಾಸ್ತಿ. ಈ ಉತ್ಸಾಹ ಜಾಸ್ತಿ, ಅದಕ್ಕೆ ನೀವೇನು ಮಾಡ್ತೀರಿ ಅಂತಂದ್ರೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಿ ಎಲ್ಲ ಥರದಿಂದ. ಎನರ್ಜಿ ಅನ್ರಿ, ಟೈಮ್ ಅನ್ರಿ, ಎವ್ರಿಥಿಂಗ್ ಯು ಆರ್ ಗೋಯಿಂಗ್ ಟು ಇನ್ವೆಸ್ಟ್. ಬಟ್ ಅದು ಹೋಗಿ ಎಂಡ್ ಎಲ್ಲ ಆಕತಿ ಅಂತಂತಂದ್ರೆ ನಿರಾಸೆಯೊಳಗೆ. ಸೊ ಇದಕ್ಕೇನು ಹೇಳಾಕತ್ತಾರ ಅಂತಂದ್ರೆ, ಸೊ ಬಿ ಕೇರ್ಫುಲ್. ಓಕೆ, ಇಮೋಷ್ನಲ್ ಮ್ಯಾಚುರಿಟಿ ಇತ್ತು ಅಂತಂತಂದ್ರೆ ನಿಮಗೇನಾದರೂ ಹರ್ಟ್ ಆಗಂಗಿಲ್ಲ. ಇಮೋಷ್ನಲ್ ಮ್ಯಾಚುರಿಟಿ ಇತ್ತು ಅಂತಂದ್ರೆ ಗೊತ್ತಾಗತ್ತೆ ನಿಮಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತಂದು ಹೇಳಿ. ಏನು ಮಾಡಬೇಕು, ಏನು ಮಾಡಬಾರ್ದು, ಹೆಂಗೆ ಮಾಡಬೇಕು. ಈಗ ಹೆಂಗಂತಂತಂದ್ರೆ ಜಗ್ಲಿಂಗ್ ಮಾಡುವಂಥ ಪರಿಸ್ಥಿತಿ ಈಗ ಸದ್ಯ ಐತೆ ನಿಮಗೆ. ಯಾವುದಾದ್ರೂ ನಿಮ್ಮದು ಮೊದಲು ಏನು ರೆಸ್ಪಾನ್ಸಿಬಿಲಿಟಿ ಐತಲ್ಲ, ನೀವು ಮೊದಲು ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ಮೊದಲು ಆ ಕೆಲಸ ಕಂಪ್ಲೀಟ್ ಮಾಡಕ್ಕೆ ನೋಡ್ರಿ. ಯಾಕಂದ್ರೆ ನನಗೆ ಅನ್ಸಿದ ಮಟ್ಟಿಗೆ ತಮಗೆ ಯಾರಿಗಾದ್ರೂ ವಯಸ್ಸು ಸಣ್ಣದಿರ್ಬೋದಿಲ್ಲ, ಅಥವಾ ಮಿಡ್ ಏಜ್ದೊಳಗೆ ಇರ್ಬೋದು. ನೀವು ಆ ಥರದ್ದು ಯಾವುದಾದ್ರೂ ರಿಲೇಷನ್ನಿಗೆ ನೀವು ಹಾತೊರಿತಾ ಇದ್ದರೆ ಇಮೋಷ್ನಲ್ ಮ್ಯಾಚುರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಅದ್ರ ಕಡೆ ಲಕ್ಷ್ಯ ಇರಲಿ ತಮಗೆ. ಅದಕ್ಕೆ ಏಂಜಲ್ ಏನು ಗೈಡ್ ಮಾಡತ್ತ ನೋಡ್ರಿ, ಕ್ವೈಟ್ ರಿಟ್ರೀಟ್. ಇಟ್ಸ್ ಟೈಮ್ ಟು ಡಿಸ್ಕನೆಕ್ಟ್ ಫ್ರಾಮ್ ದ ಔಟರ್ ವರ್ಲ್ಡ್ ಸೊ ದ್ಯಾಟ್ ಯು ಕ್ಯಾನ್ ಡಿಸರ್ನ್ ದ ಪ್ರೊಸೆಸ್ ಆಫ್ ಯುವರ್ ಟ್ರೂ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಫ್ರಾಮ್ ಯುವರ್ ಇನ್ನರ್ ವರ್ಲ್ಡ್. ಕ್ರಿಯೇಟ್ ದಿಸ್ ಕ್ವೈಟ್ ಟೈಮ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಯು ವಿಲ್ ಹ್ಯಾವ್ ಮೋರ್ ಕ್ಲಾರಿಟಿ ಅಬೌಟ್ ವಾಟ್ ಟು ಡೂ ನೆಕ್ಸ್ಟ್. ಎಷ್ಟು ಕರೆಕ್ಟ್ ಹೇಳಾಕತ್ತಾರೆ ನೋಡ್ರಿ. ನಾ ಅದಕ್ಕೆ ಹೇಳಿದೆ, ಅತಿ ಉತ್ಸಾಹದೊಳಗೆ ನೀವು ಏನಾದರೂ ಈಗ ಸದ್ಯ ಶುರು ಮಾಡಕ್ಕಂತಂದೇ ಹೊಂಟಿರಿ. ಸೊ ಸ್ಲೋ ಡೌನ್ ಆಗಿರಿ, ಸ್ವಂತ ಜೊತೆಗೆ ಕನೆಕ್ಟ್ ಆಗಿರಿ, ಡಿವೈನ್ ಎನರ್ಜಿ ಜೊತೆ ಕನೆಕ್ಟ್ ಆಗಿರಿ. ಅಂದರೆ ಅಟ್ಲೀಸ್ಟ್ ನಿಮಗೊಂದು ಏನಾದರೂ ಒಂದು ಗೈಡೆನ್ಸ್ ಸಿಗ್ತೈತಿ. ನಿಮ್ಮ ಮನಸ್ಸನ್ನು ನಿಮಗೆ ಗೈಡ್ ಮಾಡ್ತೈತಿ, ಗೊತ್ತಾಕೈತಿ ನಿಮಗೆ. ಅಂದ್ರೆ ನೆಕ್ಸ್ಟ್ ನಾ ಯಾವ ಸ್ಟೆಪ್ ತೊಗೋಬೇಕು ಅಂತಂದು ಹೇಳಿ. ಇಲ್ಲಿ ಒಟ್ಟಾರೆ ಈ ರೀಡಿಂಗದ ಅರ್ಥ ಏನು ಅಂತಂತಂದ್ರೆ ಸ್ಲೋ ಡೌನ್ ಮಾಡಿರಿ ಅಂತ. ಇಮೋಷ್ನಲ್ ಮ್ಯಾಚುರಿಟಿ ಬೇಕೀಗ ಸದ್ಯ ಇರುವಂಥ ಸಿಚುವೇಶನಿಗೆ. ತಮ್ಮ ಹತ್ರ ಅದು ಇಲ್ಲ. ಓಕೆ, ಸೊ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್, ಎನರ್ಜಿ, ಎವ್ರಿಥಿಂಗ್, ಆಮೇಲೆ ಮತ್ತೆ ಡಿಪ್ರೆಸ್ ಆಗೋದು, ಅದಕ್ಕಿಂತ ಮುಂಚೆ ಏನಪ್ಪ ಅಂತಂತಂದ್ರೆ ವಿಚಾರ ಮಾಡಿ ಇದ್ರೊಳಗೆ ಎಂಟರ್ ಆಗ್ರಿ ಅಂತ. ಸರಿನಾ? ಸೊ ಯಾರೆಲ್ಲ ತಾವು ಫೈಲ್ ನಂಬರ್ 5 ಚೂಸ್ ಮಾಡ್ಕೊಂಡಿರಿ, ಕರೆಂಟ್ ಪೊಸಿಷನ್ದೊಳಗೆ ನಿಮಗೆ ಯಾವ ಥರದ ಗೈಡೆನ್ಸ್ ಬೇಕಾಗೈತಿ ಮತ್ತು ನೀವು ಯಾವ ಸಿಚುವೇಶನ್ದೊಳಗೆ ಇರಬಹುದು. ಲೆಟ್ ಅಸ್ ಸಿ ಗೈಡೆನ್ಸ್ ಅಂತ ಏನು. ಓಕೆ ನೋಡ್ರಿ, ಇಲ್ಲಿ ಹೆಂಗೆ ಬಂದೈತಿ ಇದು ಕಾರ್ಡ್. ನಂಗೆ ಅನ್ಸೋ ಮಟ್ಟಿಗೆ ಈಗ ಏನಾದರೂ ಫೈನಾನ್ಷಿಯಲ್ ಲಾಸ್ ಈಗ ಸದ್ಯ ಆಗಿರಬಹುದು. ಎಸ್, ಯು ಆರ್ ಟ್ರ್ಯಾಪ್ಡ್. ನಿಮಗೆ ಅನ್ನಿಸ್ತಿರ್ಬೋದು ನೀವೇನು ಎಕ್ಸ್ಪೆಕ್ಟ್ ಮಾಡಕತ್ತೀರಿ ಅದರೊಳಗೆ ಎಲ್ಲ ಡಿಲೇ ಆಗಾಕತ್ತಿರ್ಬೇಕು. ಅದು ಫೈನಾನ್ಷಿಯಲ್ ಲಾಸ್ದಿಂದ ನಿಮ್ಮ ಹೆಲ್ತ್ನೂ ಕೆಡಾಕತ್ತಿರ್ಬೇಕು ಈಗ ಸದ್ಯ. ಓಕೆ, ಯಾಕಂತಂದ್ರೆ ನೀವು ಈ ಸದ್ಯ ಸಡನ್ನಾಗೆ ಒಂದು ಟರ್ನ್ ತೊಗೊಂಡೈತೆ ನಿಮ್ಮ ಲೈಫ್. ಸೊ ಯು ಆರ್ ಬ್ಯಾಲೆನ್ಸಿಂಗ್ ಯುವರ್ ಫೈನಾನ್ಷಿಯಲ್ ಕಂಡೀಷನ್, ಬ್ಯಾಡ್ಲಿ ಬ್ಯಾಲೆನ್ಸಿಂಗ್ ಯುವರ್ ಫೈನಾನ್ಷಿಯಲ್ ಕಂಡೀಷನ್. ಆ್ಯಕ್ಚುಲಿ ನಿಮ್ಮ ದುಡಿಮೆಯೊಳಗೆ ಏನೂ ಕಡಿಮೆ ಇದ್ದಿರಲಿಲ್ಲ. ಬಟ್ ನನಗನ್ಸೋ ಮಟ್ಟಿಗೆ ನಿಮಗೊಂದು ಆ್ಯಕ್ಚುಲಿ ಚೇಂಜ್ ಬೇಕಾಗಿತ್ತು ಇದ್ರೊಳಗೆ. ನೀವು ಕಂಟಿನ್ಯೂಸ್ ಹಂಗೆ ಒಂದೇ ಥರ ಕೆಲಸ ಮಾಡಾಕತ್ತಿದ್ರಿ. ಮತ್ತು ನೀವು ಆ ಕೆಲಸ ಮಾಡೋಕ್ಕಿಂತ ಮುಂಚೆ ನೀವು ವಿಚಾರ ಮಾಡಿರಲಿಲ್ಲ. ಏನಪ್ಪ ಅಂತಂತಂದ್ರೆ ನೀವು ಎಲ್ಲಿ ಕೆಲಸ ಮಾಡಕತ್ತೀರಿ, ಯಾವ ವಿಷಯದ ಮೇಲೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿರಿ ಅಂತಂದ್ರೆ ಅದರದ್ದು ಫೌಂಡೇಶನ್ ಸರಿ ಐತಿಲ್ಲೋ ನೀವು ನೋಡಿರಲಿಲ್ಲ. ಅಂದ್ರೆ ಭಾಳ ದಿವಸ ನಾನು ಇದನ್ನು ಕಂಟಿನ್ಯೂ ಮಾಡಬಹುದು ಅಂತಂದು ಹೇಳಿ ನಿಮಗೆ ಅದ್ರ ಮೇಲೆ ಲಕ್ಷ್ಯ ಇರಲಿಲ್ಲ. ಭಾಳಷ್ಟು ದುಡ್ದದನ್ನೆಲ್ಲ ಬಹುತೇಕ ನೀವು ಯಾವುದರ ಒಂದು ವಿಷಯದೊಳಗೆ ನೀವು ಇನ್ವೆಸ್ಟ್ ಮಾಡಿರ್ಬೇಕು. ಸೊ ಈಗ ಒಂದು ದೊಡ್ಡದೊಂದು ಚೇಂಜ್ ಬಂದಿರಬೇಕು ಈಗ ಸದ್ಯ. ಚೇಂಜ್ ಅಂತಂದರೆ ಏನೋ ನಿಮ್ಮ ಮನಸ್ಸಿಗೆ ಬೇಜಾರು ಆಗುವಂಥದ್ದು ಏನಾದರೂ ಆಗಿರಬಹುದು.
ನಿಮಗೆ ಅನ್ಸಾಕತ್ತಿರ್ಬೇಕು ಈಗ ಬಹುತೇಕ ನನ್ನ ಟ್ರ್ಯಾಪ್ ಮಾಡಿದರು ಅಥವಾ ನಾ ಟ್ರ್ಯಾಪ್ ಆದ್ನಿ ಇವ್ರ ಕೈಯಾಗ ಅಂತಂದು ಹೇಳಿ. ಈಗ ಸದ್ಯ ನೀವು ಫೈನಾನ್ಷಿಯಲ್ ಕಂಡೀಷನ್ ಈಗ ಸರಿ ಇರಲಿಕ್ಕಿಲ್ಲ. ಈಗ ಸದ್ಯ ನೀವು ಮ್ಯಾನೇಜ್ ಮಾಡಾಕತ್ತಿರ್ಬೇಕು ಅದನ್ನು ಭಾಳ, ಎಲ್ಲನೂ ಮ್ಯಾನೇಜ್ ಮಾಡಾಕತ್ತೀರಿ ನನಗೆ ಅನ್ಸಿ ಮಟ್ಟಿಗೆ ಸ್ಟ್ರೆಸ್ ಜಾಸ್ತಿ ಐತಿ. ಸಿ ದರ್ ಇಸ್ ಅ ಮೇಜರ್ ಅರ್ಕಾನಾ ಕಾರ್ಡ್. ಹೆಂಗಂತಂದ್ರೆ ಈಗ ಸದ್ಯ ಹೆಂಗೈತಿ ಅಂತಂದ್ರೆ ನಿಮ್ಮ ಮೇಲೆ ನೀವು ಕೆಲಸ ಮಾಡ್ಬೇಕು, ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಕೆಲಸ ಮಾಡ್ಬೇಕು. ಸೊ ಒಂದು ಟ್ರಾನ್ಸ್ಫಾರ್ಮೇಷನ್ ಬರ್ತೈತಿ, ಈಗ ಸದ್ಯ ಒಂದು ಚೇಂಜ್ ಬರ್ತೈತಿ. ಈಗ ಹೆಂಗಂತಂದ್ರೆ ಚೇಂಜ್ ಬರ್ತೈತಿ. ಆದ್ರೆ ಹೆಂಗಂತಂದ್ರೆ ಯಾವುದೇ ವಿಷಯಕ್ಕೂ ಗಡಿಬಿಡಿಯೊಳಗೆ ಏನೋ ಒಂದು ನಿರ್ಣಯ ತೊಗೊಳಕ್ಕೆ ಹೋಗ್ಬೇಡ್ರಿ. ಒಂದು ವೇಳೆ ಯಾವುದೇ ವಿಷಯ ಗಡಿಬಿಡಿಯೊಳಗೆ ಏನೋ ನಿರ್ಣಯ ತೊಗೋಬೇಡ್ರಿ. ಆ್ಯಕ್ಷನ್ ನಿರ್ಣಯ ಹೆಂಗೆ ತೊಗೋಬೇಕು ಅಂತಂದ್ರೆ, ಅಥವಾ ಆ್ಯಕ್ಷನ್ ನಿರ್ಣಯ ಹೆಂಗೆ ಮಾಡಬೇಕು ಅಥವಾ ಆ್ಯಕ್ಷನ್ ಹೆಂಗೆ ತೊಗೋಬೇಕು ಅಂತಂದ್ರೆ ವಿಚಾರ ಮಾಡಿರಿ ಅಂತ ಹೇಳಾಕತ್ತದ. ಅದು ವಿಚಾರ ಮಾಡಿರಿ ಅಂತ. ಕರಿಯರ್ದೊಳಗೆ ಏನಾದರೂ ಒಂದು ಚೇಂಜಸ್ ಬರುವಂಥದ್ದು. ಓಕೆ, ಸೊ ಬಿ ಹೋಪ್ಫುಲ್. ನಿಮಗಿಲ್ಲಿ ಟ್ರ್ಯಾಪ್ ಆಗೇನಿ ಅಂತಂತ ಅನ್ಸಾಕತ್ತೈತಿ. ಸೊ ನನಗನ್ಸಿ ಮಟ್ಟಿಗೆ ಇಟ್ಸ್ ಅ ಟೈಮ್ ಟೇಕಿಂಗ್ ಪ್ರೊಸೆಸ್. ನೀವು ಗಡ್ಬಡಿ ಮಾಡಿದ್ರೆ ಆಗಲಿಕ್ಕಿಲ್ಲ ಇದು. ಸೊ ಸ್ವಲ್ಪ ವೇಟ್ ಮಾಡಬೇಕು ನೀವು. ಅಲ್ಲಿವರೆಗೂ ಹೆಂಗಂತಂದ್ರೆ ಏನು ಬಿಟ್ವೀನ್ ನಿಮ್ಮ ತಲೆ ಓಡಿಸ್ರಿ. ಪ್ರಯಾರಿಟೀಸ್ ಏನು, ಎದ್ರ ಕಡೆ ಹೆಚ್ಚಿಗೆ ಲಕ್ಷ್ಯ ಕೊಡಬೇಕು, ಯಾರನ್ನ ಭೇಟಿ ಆಗಬೇಕು, ಇದನ್ನು ಹೆಂಗೆ ಸರಿ ಮಾಡಿಸ್ಬೇಕು, ಸರಿ ಮಾಡೋ ಮುಂದೆ ನಾ ಎಷ್ಟು ಶಾಂತಂಗೆ ನಾ ಡಿಸಿಷನ್ಸ್ ತೊಗೋಬೇಕು. ಆ ಡಿಸಿಷನ್ಸ್ ತೊಗೊಂಡ್ಮೇಲೆ ಅದ್ರ ಮೇಲೆ ವರ್ಕ್ ಬರೀ ಡಿಸೈಡ್ ಮಾಡಿದ ಮೇಲೆ ಅದನ್ನ ಹಂಗೆ ಬಿಟ್ಟರೆ ಆಗಂಗಿಲ್ಲ. ಅದ್ರ ಮೇಲೆ ಆ್ಯಕ್ಷನನ್ನು ಮಾಡಬೇಕಲ್ಲ. ಬಟ್ ಇಲ್ಲಿ ಏನು ಹೇಳಾಕತ್ತೈತಿ, ಆ್ಯಕ್ಷನ್ ಮಾಡಬೇಕು ಅಂತಂದು, ಆ್ಯಕ್ಷನ್ ತೊಗೋಬೇಕು ಅಂತಂದ್ರೆ ತಲೆ ಶಾಂತ ಇಟ್ಕೋರಿ ಒಂಚೂರು. ನೋಡಿರಿ, 2 ಮೇಜರ್ ಅರ್ಕಾನ ಕಾರ್ಡ್ಸ್ ಅದಾವೆ. ಈಗ ಹೆಂಗೈತಿ ಅಂತಂದ್ರೆ ಆ ಥರ ಹಾಕಿದ್ರೆ ನೀವೆಲ್ಲಾದರೂ ಇನ್ವೆಸ್ಟ್ ಮಾಡಿರ್ಬೋದು, ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು. ನಾವು ಆರ್ ಮೇಂಟೈನಿಂಗ್, ಮ್ಯಾನೇಜಿಂಗ್ ಟೈಮ್, ಫೈನಾನ್ಸ್, ರಿಲೇಷನ್ಶಿಪ್ಸ್, ಎವ್ರಿಥಿಂಗ್. ನಿಮಗೆ ಅನ್ಸಾಕತ್ತೈತಿ ನಾ ಎಲ್ಲೋ ಡಿಲೇ ಆಗಾಕತ್ತೈತಿ, ನಾ ಎಲ್ಲಿ ಕೆಲಸಕ್ಕೆ ಕೈ ಹಾಕ್ತೀನಿ, ಯಾವುದೂ ನನ್ನ ಸರಿ ಹಿಂಗೆ ನಂಗೆ ಕೆಲಸಕ್ಕೆ ನಾನು ಕೈ ಕೊಡುವಲ್ತು, ನನಗೆ ಒಂಥರ ಕಟ್ಟಿ ಹಾಕಿದಂಗೆ ಆಗತ್ತಿ, ಟ್ರ್ಯಾಪ್ ಆದಂಗೆ ಆಗತ್ತಿ, ದಾರಿ ಗೊತ್ತಾಗ್ವಲ್ತ ನಿಮಗೆ ಅನ್ಸಾಕತ್ತಿರ್ಬೇಕು. ಈಗ ಸದ್ಯ ಒಂದು ಚೇಂಜ್ ಬರ್ತೈತಿ. ಈಗ ಸದ್ಯ ಬಟ್ ಗಡಬಡಿಲೇ ಏನು ಚೇಂಜ್ ಬರ್ತೈತೆ ಅಂತ ನಾನು ಏನು ಹೇಳಂಗಿಲ್ಲ. ಇಟ್ಸ್ ಅ ಟೈಮ್ ಟೇಕಿಂಗ್ ಪ್ರೊಸೆಸ್. ಬಟ್ ಬಿ ಪೇಷಂಟ್, ತಬ್ ಸಬ್ ಚಲ್ ಪಡೇಗ. ಸೊ ಇದಕ್ಕೆ ತಕ್ಕಂಗೆ ಈ ಕಡೆಯಿಂದ ಏನು ಬರತ್ತೆ ನೋಡ್ರಿ. ಡೂ ದ ವರ್ಕ್. It is not enough to dream or pray. You have also got to take a positive action steps that you are being divinely guided to take. ನಾ ಏನು ಹೇಳಿದ್ನಿ, ಯಾವುದಾದ್ರೂ ಒಂದು ನಿರ್ಣಯ ಮಾಡಿ ಒಂದು ಆ್ಯಕ್ಷನ್ ತೊಗೋಬೇಕನ್ನ ಆಗತ್ತೆ. ಕನ್ಸಿಸ್ಟೆಂಟ್ಲಿ ವರ್ಕಿಂಗ್ ಆನ್ ಯುವರ್ ಪ್ರಯಾರಿಟೀಸ್ ವಿಲ್ ಮೇಕ್ ದೆಮ್ ಫ್ಲರಿಶ್ ಲೈಕ್ ಅ ಲಶ್ ಫ್ಲವರ್ ಗಾರ್ಡನ್. ನಾ ಅದಕ್ಕೆ ಹೇಳಿದೆ, ನಿಂದ್ರಾಕೆ ಹೋಗ್ಬೇಡ್ರಿ, ಕೆಲಸ ಮಾಡ್ಕೊತ ಇರ್ರಿ. ಕೆಲವೊಂದು ಸರ್ತಿ ಕಂಗೆಟ್ಟಂಗಾಗಿ ನಿಂತು ಬಿಡ್ತದೆ. ಅಯ್ಯೋ ದೇವ್ರೆ, ಏನು ಮಾಡ್ಬೇಕಪ್ಪ, ಏನೂ ಗೊತ್ತಾಗವಲ್ತು, ಏನು ಮಾಡಲಿ, ಯಾರ ಕಡೆ ಹೋಗಲಿ ಅಂತ. ಸಮಾಧಾನ ರೀತಿಯಿಂದ ಇರ್ರಿ. ಅಂಥದ್ದು ಸಮಾಧಾನ ಮಾಡ್ಕೋಬೇಕು. ಹೇಳೋದು ಭಾಳ ಹಗರ, ನಾವು ಎಲ್ಲ ಉಪದೇಶ ಕೊಡೋದು ಭಾಳ ಹಗರ. ಅದರ ಸಿಚುವೇಶನ್ ಹೆಂಗಿರ್ತೈತಿ ಅಂತಂದ್ರೆ ಅವಾಗ ಮನುಷ್ಯ ಸಿಚುವೇಶನ್ ಜೋಡಿ ಹೆಂಗೆ ಡೀಲ್ ಮಾಡ್ತಿರ್ತಾನಲ್ಲ, ಆ ಮನುಷ್ಯನಿಗೆ ಗೊತ್ತಾ ಪೇನ್ ಏನು ಅಂತಂದು ಹೇಳಿ. ಆದರೂ ಹೆಂಗಂತಂದ್ರೆ ನಮ್ಮ ಬುದ್ಧಿ ಉಪಯೋಗ ಮಾಡ್ಬೇಕು ನಾವು ಅದರೊಳಗೆ. ಯಾರು ತಮ್ಮ ಚತುರತೆ ಕಂಗೆಟ್ಟು ಯಾರು ತಮ್ಮ ಬುದ್ಧಿ ಯೂಸ್ ಮಾಡೋಂಗಿಲ್ಲಲ್ಲ ಅವ್ರು ಮುಳುಗ್ತಾರೆ. ಯಾರು ತಮ್ಮ ಬುದ್ಧಿ ಯೂಸ್ ಮಾಡ್ತಾರಲ್ಲ ಅವ್ರು ಬದುಕ್ತಾರೆ. ಏನಾದರೂ ಒಂದು ಸಿಗ್ತೈತೆ ಅವ್ರ ಕೈಗೆ. ಅದಕ್ಕೆ ಇಲ್ಲೇನು ಹೇಳಾಕತ್ತಾರ ಅಂತಂತಂದ್ರೆ, ಕಂಗೆಡಬೇಡ್ರಿ ಇಲ್ಲೇ. ಓಕೆ, ಸ್ವಲ್ಪ ಶಾಂತಂಗೆ ಇರ್ರಿ. ನಿಮ್ಗೆ ಏನದ ಸಿಚುವೇಶನ್ ಬರ್ತೈತಲ್ಲ, ಆ ಸಿಚುವೇಶನ್ ಒಂದು ಒಳ್ಳೆ ಚೇಂಜ್ ಬರ್ತೈತೆ. ಆ ಚೇಂಜ್ ಬಂದ ಕೂಡ ಯಾರಾದರೂ ಒಬ್ರು ನಿಮಗೆ ಬಂದು ಹೆಲ್ಪ್ ಮಾಡೇ ಮಾಡ್ತಾರೆ. ಡೆಫಿನೆಟ್ಲಿ ಸಂಬಡಿ ವಿಲ್ ಹೆಲ್ಪ್ ಯು, ಸಂಬಡಿ ವಿಲ್ ಗೈಡ್ ಯು, ಸಂಬಡಿ ವಿಲ್ ಸಪೋರ್ಟ್ ಯು. ಅದ್ರ ಬದಲಾಗಿ ನೀವೇನು ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಓಕೆ, ನಿಮ್ಮ ಕೆಲಸ ಆಗ್ತೈತೆ. ಅದಕ್ಕೆ ದೇವ್ರೂ ಏನು ಹೇಳಾಕತ್ತಾನ ನೋಡ್ರಿ, ಡೂ ದ ವರ್ಕ್, ಅಪನಾ ಕಾಮ್ ಕರೋ. ಕೆಲಸ ಮಾಡ್ಕೊತ ಇರ್ರಿ. ಆ ಕೆಲಸದೊಳಗನೆ ಎಲ್ಲಿಂದರೆ ಒಂದಿಲ್ಲ ಒಂದು ಆಶಾಕಿರಣ ಹುಟ್ಟೆನ ಬರ್ತೈತಿ. ಕನ್ಸಿಸ್ಟೆಂಟ್ಲಿ ವರ್ಕಿಂಗ್ ಆನ್ ಯುವರ್ ಪ್ರಯಾರಿಟೀಸ್. ಈಗ ಸದ್ಯ ನೀವೇನು ಬ್ಯಾಲೆನ್ಸ್ ಮಾಡಾಕತ್ತಿರಲ್ಲ ಅದನ್ನು ಮಾಡ್ಕೊತಾನೆ ಇರ್ರಿ. ಓಕೆ, ಸೊ ನನಗನ್ಸಿದ ಮಟ್ಟಿಗೆ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು. ಆಗಿದ್ದರೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.